ಎಲ್ಲೇ ದೂರದ ಹೈದರಾಬಾದ್ನಲ್ಲಿ ಕಟಾವಾದಂತಹ ಗಿಡಗಳಿಗೆ ಮಿಡಿದ ಹೃದಯಗಳು ಧಾರವಾಡದ ಹತ್ತಿರ ಇಷ್ಟೆಲ್ಲ ಅರಣ್ಯ ನಾಶ ಆದರೂ ಕೂಡ ಹೃದಯಗಳು ಮಿಡಿಲಿಲ್ಲ. ಅದು ಬಹಳ ಬೇಸರ. ವಿನಯ್ ಕುಲಕರ್ಣಿ ಅವರ ಕುಟುಂಬದ ಸದಸ್ಯರು ಸ್ವತಃ ಮುಂದೆ ನಿಂತು ಈ ಜಂಗಲನ್ನ ಕಟಾವು ಮಾಡಿದ್ದಾರೆ, ರೋಡ್ ಮಾಡುವಂತ ಕೆಲಸ ಮಾಡಿ. ಒಂದು ಗಿಡಕ್ಕೆ ಮಿನಿಮಮ್ 1 ಲಕ್ಷ ರೂಪಾಯಿ ದಂಡ. 4,000 3,000 ಗಿಡ ತಗೊಳ್ಳೋದಾದ್ರೆ ಅಂತ ಇಟ್ಕೊಡ್ರಿ, 3 ರಿಂದ 4 ಕೋಟಿ ರೂಪಾಯಿ ದಂಡ ಆಗುತ್ತೆ ಅವನಿಗೆ. ಸಂಬಂಧಪಟ್ಟ ದಾಖಲೆಗಳನ್ನ ನಾನು ಸಮಯ ಬರಲಿ ನಾನು ಕೊಡ್ತೀನಿ. ನಾನು ಯಾವುದನ್ನು ಮುಚ್ಚಿಟ್ಕೊಡ್ತೀನಿ. ಟೊಯೋಟಾ ಫಾರ್ಚುನರ್ ಗಾಡಿ ಒಳಗಡೆ ಅವ್ರ ಕುಟುಂಬ ಸದಸ್ಯರು ಬರ್ತಾರೆ. ನಾವು ದಾಖಲೆಗಳು ಕೊಟ್ಟ ತಕ್ಷಣ ಅದನ್ನ ಏನು ಮಾಡಿಬಿಡ್ತಾರೋ ಅಂತ ಅದಕ್ಕೊಂದು ಡಿಫೆನ್ಸ್ ರೆಡಿ ಮಾಡ್ಕೊಂಡು ಬಾರ್ಡರ್ ಫಿಕ್ಸ್ ಮಾಡಕ್ಕೆ ಇವರಿಗೆ ಅಧಿಕಾರನೇ ಇಲ್ಲ. ಇವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಇಲ್ಲಿ ಸಾವಿರಾರು ಮರಗಳ ಕಡದಾದ್ಮೇಲೆ ಇಲ್ಲಿ ಯಾಕೆ 100 ಗಿಡ ಕಿಡಿದ್ರು 38 ಎಕರೆಗೆ 3,800 ಗಿಡ ಇದು ಕಡ್ದು ಹೋತು, ಹಾಳಾಗಿ ಹೋಗಲಿ ಅಂತ ಹೇಳಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ, 1 ಮರ ಕಡಿದ್ರೆ 1 ಮಗುವಿನ ಸಾವಿಗೆ ಸಮಾನ. ಫಾರೆಸ್ಟ್ ಅಧಿಕಾರಿಗಳು ಇದ್ರೆ ನಾವು ಹೇಳ್ಬೋದು, ಅವರ ಓಡೋಗಿ ಬಿಟ್ರಲ್ಲಿಂದ. ಮೂರು 2025 ಸಾಯಂಕಾಲ 3:30 ಸುಮಾರಿಗೆ ಧಾರವಾಡ TCF ಇವರಿಗೆ ನಾವೊಂದು ಮನವಿ ಅಥವಾ ದೂರನ್ನ ನಾವು ಅವರಿಗೆ ನೀಡ್ತೀವಿ. ಬಣದೂರು ನಾಕ ಹಳ್ಳಿಗೇರಿ ಸರ್ವೆ ನಂಬರ್ 22, 23, 24ರಲ್ಲಿ ಅಕ್ರಮವಾಗಿ 22ರಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಅವರ ತಪ್ಪಿತಸ್ಥರ ಮೇಲೆ ಶೀಘ್ರ ನೀವು ಕಾನೂನು ಕ್ರಮ ತೆಗೆದುಕೊಳ್ರಿ ಅಂತ ಹೇಳಿ ಅವ್ರಿಗೊಂದು ನಾವು ಮನವಿಯನ್ನು ಮಾಡ್ಕೊತೀವಿ, ದೂರು ಕೊಡ್ತೀವಿ. ನಾವು ಕೊಟ್ಟಾದ್ಮೇಲೆ ಸುಮಾರು 4 ಗಂಟೆ 15 ನಿಮಿಷದವರೆಗೂ ಅವ್ರ ಆಫೀಸ್ ಮುಂದಿರ್ತೀವಿ. ಎಲ್ಲ ಮಾಧ್ಯಮ ಮಿತ್ರರು ಅಲ್ಲಿ ಬರ್ತಾರ, ನಮ್ದು ಬೈಟು ತಗೋತಾರ. ಅದಾದ್ಮೇಲೆ ಕೆಲ ಮಾಧ್ಯಮ ಮಿತ್ರರು ನಾವು ಆ ಜಾಗಕ್ಕೆ ಹೋಗ್ತೀವಿ ಅಂತ ಹೇಳಿದಾಗ ಗಾಡಿ ಸಮೇತ ಅಲ್ಲಿಗೆ ಹೋಗುವಂತ ಕೆಲಸ ನಾವು ಅಲ್ಲಿ ಹೋಗಕ್ಕೆ ಒಂದು ಅರ್ಧ ಗಂಟೆ ಬೇಕಾಯ್ತು. ಸುಮಾರು 4:45 5 ಗಂಟೆ ಸುಮಾರಿಗೆ ಅಲ್ಲಿಗೆ ಹೋದ್ವಿ. ಹೋದಾಗ ಆ ರಸ್ತೆ ನಿರ್ಮಾಣ ಮಾಡ್ತಿರುವಂತ ಏನು ಕಡಿ ಹಾಕಿದ್ರು, ಆ ಕಡಿ ಮೇಲೆ ನಾವಿಲ್ಲಿ ದೂರು ಕೊಟ್ಟ ತಕ್ಷಣ ಅವ್ರಿಗೆ ಇನ್ಫಾರ್ಮೇಶನ್ ಹೋಗುತ್ತೆ. TCF ಅವರು ಕೊಟ್ರು, DFO ಕೊಟ್ರು, ACF ಅವ್ರು ಕೊಟ್ರು, RFO ಕೊಟ್ನೋ ಅವ್ರಿಗೇನು ಮಾಹಿತಿ ಕೊಟ್ನೋ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಮಾಹಿತಿ ಕೊಡ್ತಾರೆ. ಅಲ್ಲಿ ಫಾರೆಸ್ಟ್ ಅಧಿಕಾರಿಗಳೇ ಮುಂದೆ ನಿಂತು ಮಣ್ಣು ಹಾಕಿಸಿ ಅದನ್ನ ರೋಡ್ ಅದನ್ನ ಅಲ್ಲಿ ಮೊದಲು ನಾವು ಅದನ್ನ ಡಾಂಬರ್ ರೋಡ್ ಮಾಡ್ತಾ ಇಲ್ಲ, ಮಣ್ಣಿನ ರೋಡ್ ಇತ್ತು ಇದು ಮೊದಲು ಅಂತ ಹೇಳಿ ಪ್ರೂವ್ ಮಾಡಕ್ಕೆ ಒಂದು ಪ್ರಯತ್ನವನ್ನು ಅವ್ರು ಮಾಡ್ತಾರೆ. ಅಷ್ಟೊಳಗ ಮಾಧ್ಯಮ ಮಿತ್ರರು ಹೋದ ತಕ್ಷಣ ಎಲ್ಲರೂ ಅಲ್ಲಿಂದ ಫಾರೆಸ್ಟ್ನವ್ರು ಸೇರ್ಕೊಂಡು ಎಲ್ಲರೂ ಓಡಿ ಹೋಗುವಂತ ಕೆಲಸ ಮಾಡ್ತಾರೆ. ಆ ಫಾರೆಸ್ಟ್ನವ್ರು ಓಡಿ ಹೋಗ್ತಿರುವಂತಹ ಫೋಟೋಗಳು ಇಲ್ಲಿದಾವು, ತಮ್ಮ ಮಾಧ್ಯಮಗಳಲ್ಲೂ ಬಂದಿವೆ ಅವೆಲ್ಲ. ಈ ಫಾರೆಸ್ಟ್ ಅಧಿಕಾರಿಗಳು ಇವರೆಲ್ಲ ಅಲ್ಲಿಂದ ಓಡಿ ಹೋಗ್ತಾರ ಅವರು, ಆ ಮಾಧ್ಯಮಗಳಲ್ಲೂ ಪ್ರಸಾರ ಆಗಿದೆ. ಇಷ್ಟೆಲ್ಲ ಆದ್ಮೇಲೂ ಅದಕ್ಕೆ ಯಾವುದೇ ಅಧಿಕಾರಿಯ ಮೇಲೆ ಯಾವುದೇ ಕ್ರಮ ಇಲ್ಲಿವರೆಗೂ ಜರುಗಿಸಿಲ್ಲ. ಅದಲ್ಲದೆ ಅಲ್ಲಿ ಏನು ವೆಹಿಕಲ್ಗಳು ಬಂದಿದ್ದು ಆ ಕೆಲಸ ಮಾಡಕ್ಕೆ, ಒಂದು JCB, ಒಂದು Isuzu, ಒಂದು ಟ್ರ್ಯಾಕ್ಸ್. ಆ ಟ್ರ್ಯಾಕ್ಸ್ ಉಪ್ಪಿನ ಬೆಟಗೇರಿಯಿಂದ ಈ ಗಿಡ ಮರಗಳನ್ನ ಕಟ್ ಮಾಡುವಂತ ಪರಿಣಿತಿ ಹೊಂದಿರುವಂತ ಕಾರ್ಮಿಕರನ್ನ ಕರ್ಕೊಂಡಿರುವಂತ ಟ್ರ್ಯಾಕ್ಸ್ ಅದು. ಆ ಟ್ರ್ಯಾಕ್ಸ್ ಅನ್ನು ಎಲ್ಲಿದು ಏನು ಅಂತ ಅದು ಯಾರ್ದು ಅನ್ನೋದು ಕೂಡ ನಾವು ತೆಗೆದೇವಿ. ನಾವು ಆ ಶಿವಪುತ್ರಪ್ಪ ಹೊಸಮನಿ ಅನ್ನುವಂತ ಟ್ರ್ಯಾಕ್ಸ್ ಇದೆ. ಆ ಫೋಟೋನ ಝೂಮ್ ನಾನು ನಿಮ್ಗೆ ಹಾಕ್ತೇನೆ, ಆಮೇಲೆ ಅದನ್ನ ಝೂಮ್ ಮಾಡಿ ನೋಡ್ರಿ, ಅದ್ರೊಳಗಡೆ ಕಾರ್ಮಿಕರು ಇರೋದು ನಿಮ್ಗೆ ಕಾಣ್ತದೆ. ಅದಲ್ಲದೇನೆ ಈ ಅಲ್ಲಿ ಏನ್ ಕಟಾವ್ ಮಾಡ್ತಾರ, ಆ ಕಾರ್ಮಿಕರಿಗೆ ನೀರ್ ತಂದಿದ್ರು ಹಾಲು ತಂದಿದ್ರು ಗೊತ್ತಿಲ್ಲ. ಇದು ಡೈರಿಯಿಂದ ಬಂದಿರುವಂತ ಗಾಡಿ ನಂಬರ್ ಸಮೇತವಾಗಿ ನಾವು ಅದನ್ನ ತೆಗೆದುಕೊಟ್ಟಿವಿ. ಮತ್ತೆ ಇದನ್ನ ಈ ಮಾಹಿತಿನ ನಾವು RFO ಅವ್ರಿಗೂ ಕೊಟ್ಟಿವಿ. ಇದು ಸರ್, ಇದು ಶಿವರಾಜಯ್ಯ ಅಂತಿದೆ, ಇದು ಬೆಂಗಳೂರು ಪಾಸಿಂಗ್. ಕರಿಯಪ್ಪ ಘಾಟಿನ ಅನ್ನೋರ ಹೆಸರಿನಾಗ ಇರುವಂತ ಟ್ರ್ಯಾಕ್ಟರ್, ಅದು ಮಣ್ಣು ಬಿಡಾಕ್ ಬಂದಿರ್ಬೋದಲ್ಲ. ಅಲ್ಲದೆ ಒಂದು JCB ಮಹಾಂತೇಶ್ B ಬೇಲೂರ್ ಅಂತೇಳಿ, ಈ ಮಹಾಂತೇಶ್ ಬೇಲೂರ್ ಅನ್ನೋರು ಕ್ಲಾಸ್ 1 ಕಾಂಟ್ರಾಕ್ಟರ್ PWD ಒಳಗಡೆ. ಇವೆಲ್ಲವುಗಳನ್ನ ಈ ಫಾರೆಸ್ಟ್ ಆಫೀಸರ್ ಏನು ಓಡಿ ಹೋಗ್ತಾರಲ್ಲ, ಇವ್ರಲ್ಲಿ ಸೀಸ್ ಮಾಡ್ಬೇಕಿತ್ತು. ಆ ಜಗದಾಗ ನಿಂತು ಸೀಸ್ ಮಾಡ್ಬೇಕಿತ್ತು. ಅವ್ರು ಸೀಸ್ ಮಾಡೋದಿಲ್ಲ, ಇವರ ಮೊದಲು ಅಲ್ಲಿಂದ ಓಡಿ ಹೋಗ್ತಾರೆ. ಮಾಧ್ಯಮದವ್ರು ಬಂದ ತಕ್ಷಣ ಅವ್ರು ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾಕೆ? ಅದ್ ಮಾಹಿತಿ ಕೊಟ್ಟವ್ರು ಯಾರು ಅವ್ರಿಗೆ, ಓಡಾಕ್ ಕಳಿಸ್ತವ್ರು ಯಾರು ಅವ್ರಿಗೆ? ಅಂದ್ರೆ ಇದು ಎಲ್ಲವೂ ಈ ಮೇಲ್ನೋಟಕ್ಕೆ ಏನ್ ಕಾಣ್ತದೆ ಅಂತ ಕೇಳಿದ್ರೆ, ಈ ಫಾರೆಸ್ಟ್ ಅಧಿಕಾರಿಗಳು ಅವ್ರ ಜೊತೆ ನೇರವಾಗಿ ಶಾಮೀಲಾಗಿನೇ ಆ ರಸ್ತೆ ನಿರ್ಮಾಣ ಮಾಡಿಸ್ತಾ ಇದ್ರು. ಏನಾದ ಜಂಗಲ್ ನೈಸರ್ಗಿಕವಾಗಿ ಬೆಳೆದಂತ ಜಂಗಲ್ ಅನ್ನ ಕಟಾವು ಮಾಡುವಂತ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮದು ಗಂಭೀರ ಆರೋಪ. ಹೀಗಾಗಿ ಆ ಫಾರೆಸ್ಟ್ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು. ಇದು ಫಾರೆಸ್ಟ್ ಅಧಿಕಾರಿಗಳು ಹಾಕಿರುವಂತ FIR. 2 ಪ್ರತ್ಯೇಕ FIR ಗಳನ್ನ ದಾಖಲು ಮಾಡ್ತಾರೆ ಇವರು ನವೀನ್ ಸಿಂಗ್ ಅನ್ನೋರ್ ಮೇಲೆ.
ನವೀನ್ ಸಿಂಗ್ ಅನ್ನೋರ್ ಮೇಲೆ ಫಾರೆಸ್ಟ್ ಒಳಗಡೆ, ರಿಸರ್ವ್ ಫಾರೆಸ್ಟ್ ಒಳಗಡೆ ನೀವು ಗಾಡಿ, ವೆಹಿಕಲ್, ಡೋಸರ್, JCB ಎಲ್ಲ ತಗೊಂಡೋಗಿ ರಸ್ತೆ ನಿರ್ಮಾಣ ಮಾಡಿ ಅಲ್ಲಿ ಗಿಡ ಅವರೇ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂತ ಕೇಳಿದ್ರಲ್ಲಿ, ಈ ಮಾಲ್ಕಿ ಲ್ಯಾಂಡ್ ಒಳಗಡೆ 177 ಗಿಡಗಳನ್ನು ಕಟಾವ್ ಮಾಡ್ಯಾರ. ಅಂದ್ರೆ ಜಂಗ್ಲಿ ವಿವಿಧ ಜಾತಿಯ ಮರಗಳು ಸೇರಿ, ಹೊನ್ನಿ, ಮತ್ತಿ ಎಲ್ಲಾನು ಸೇರಿ. ಆಮೇಲೆ ಫಾರೆಸ್ಟ್ ಲ್ಯಾಂಡ್ ನಾಗ 26 ಎಳೆಗಳನ್ನು ಕಟ್ ಮಾಡ್ಯಾರ ಅಂತ ಹೇಳ್ತಾರೆ. ಎಲ್ಲವೂ ಎಳೆಗಳು ಅಂತ ನಮೂದು ಮಾಡ್ತಾರೆ ಇವರು. ಎಳೆಗಳು ಅಂದ್ರೆ 3ನೇ ದರ್ಜೆಯ ಎಳೆಗಳು. ಇದ್ರೊಳಗಡೆ ಹೇಳ್ತಾರೆ 3ನೇ ದರ್ಜೆ, 3 ಮಾರ್ಕ್ ಮಾಡ್ತಾರೆ ಅವರು, 3ನೇ ದರ್ಜೆ ಎಳೆಗಳು ಅಂತ ಹೇಳಿ. ಮೊದಲನೇ ದರ್ಜೆ ಎಳೆ ಅಂತ ಹೇಳಿದ್ರೆ ಹೆಂಗಿರ್ತದೆ ಅಂತ ಹೇಳಿದ್ರೆ, ಇದು ಬಾಟಲ್, ಇದು ಎಷ್ಟು, ಇದರ ಸುತ್ತಳತೆ 15ರಿಂದ 20 ಸೆಂಟಿಮೀಟರ್ ಇದೆ. ಇದರ 2 ಪಟ್ಟು ಅಂದ್ರೆ ಇಷ್ಟು ಬಂದ್ರೆ ಅದು ನಾಟ. ಅಲ್ಲಿ ನೀವೇ ಬಂದಿದ್ರಿ, ನೀವೇ ಎಲ್ಲರೂ ಇದ್ರಿ, ಅಲ್ಲಿ ಇದ್ದಂಥವು ಇಷ್ಟು ತೆಳ್ಳಗಿದ್ವು, ಇದಕ್ಕಿಂತ ದಪ್ಪಾಗಿದ್ವು. ಇಲ್ಲಿ ಫೋಟೋಸ್ ಇದಾವ. ಇವ್ರು ಫಾರೆಸ್ಟ್ ಅಧಿಕಾರಿಗಳು ಯಾರನ್ನ ಬಚಾವ್ ಮಾಡಕ್ ಹೊರಟಾರ. FIR ನಾಗ ಅವು ಎಳೆಗಳು ಅಂತ ಹೇಳಿ ಹಾಕ್ತಾರೆ. ಅದಾದ್ಮೇಲೆ ಬಹಳ ಒಂದು ದೊಡ್ಡ ತಪ್ಪು ಮಾಡ್ತಾರ ಅವ್ರು. ಮಾನ್ಯ ನ್ಯಾಯಾಲಯಕ್ಕೂ ಸಹ ಇವರು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರ. ತಪ್ಪು ಮಾಹಿತಿಯನ್ನ ನ್ಯಾಯಾಲಯಕ್ಕೆ ನೀಡ್ತಾರ. ಏನು ತಪ್ಪು ಮಾಹಿತಿಯನ್ನು ನೀಡ್ತಾರೆ ಇವರು ಅಂತ ಕೇಳಿದ್ರೆ, ಇದರ ಒಳಗಡೆ ಒಂದು ಡೋಸರ್ ಟ್ರ್ಯಾಕ್ಟರ್ K28D 8680, ದಯಮಾಡಿ ನಿಮ್ ಫೋನ್ಯಾಗ ಇದ್ರೆ ನೀವೇ ಚೆಕ್ ಮಾಡಿಬಿಡ್ರಿ ಯಾರ ಹೆಸರಲ್ಲೇ ಐತೆ ಅಂತ. ಡೋಸರ್ ಟ್ರ್ಯಾಕ್ಟರ್ K28D 8680, ಈ ಟ್ರ್ಯಾಕ್ಟರ್ ಅನ್ನ ನಾವು ವಶಪಡಿಸಿಕೊಂಡೇವಿ, ಜಪ್ತ್ ಮಾಡೇವಿ ಅಂತ ಹೇಳ್ತಾರ. ಈ ನಂಬರ್ ಅನ್ನು ಚೆಕ್ ಮಾಡಿದ್ರ ಇದು ಅಪೆ ಆಟೋ DX ಇದು ನಂಬರ್. ಈ ನಂಬರ್ ಅನ್ನು ಚೆಕ್ ಮಾಡಿದ್ರೆ ನೀವು ಅಪೆ ಆಟೋದ್ ಇದು. ಆಟೋದ್ ನಂಬರ್ ಅನ್ನ ಇಲ್ಲಿ ಹಾಕ್ತಾರೆ ಇವ್ರು. ಬಿಡಪ್ಪ, ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗೈತೆ ಅಂತ ಹೇಳಂಗಲ್ಲ. ಫಾರೆಸ್ಟ್ FIR ಗಳು ಯಾವತ್ತು ಕೈಲಿ ಬರೆದು ಹಾಕ್ತಾರೆ. K28D 8680 ಅಲ್ಲಿ ಅದು ಮಾಡಿದ್ರೆ ಅದ್ರ ಕೆಲಸ ಯಾರ್ದು? ಈಗ ಅದು ನಾವು ಸೀಸ್ ಮಾಡೇವಿ ಅಂತ ಕೇಳಿದ್ರೆ ತನಿಖಾಧಿಕಾರಿ ಏನ್ ಮಾಡ್ಬೇಕು? ಇಂಜನ್ ನಂಬರ್ ಏನು, ಅದು ಏನು, ಅದನ್ನ ತನಿಖೆ ಮಾಡಿ ಪ್ರಥಮ ಮಾಹಿತಿಯನ್ನ ಕೋರ್ಟಿಗೆ ಕೊಡ್ಬೇಕಲ್ಲ. ಹೌದಲ್ಲೋ? ತನಿಖಾಧಿಕಾರಿ ಕೆಲಸ ಅದು. ಅವ ಮಾಡೋಗಿಲ್ಲ. ಯಾಕೆ ಅಂತ ಕೇಳಿದ್ರೆ, ಇದು ಇನ್ನೂ ಒಂದು ಇದರಗಳ ಮೇಜರ್ ಏನ್ ತಪ್ಪು ಮಾಡ್ತಾರ ಇವ್ರು ಅಂತ ಕೇಳಿದ್ರೆ, ಕರ್ನಾಟಕ ಫಾರೆಸ್ಟ್ ಆಕ್ಟ್ 71A ಕೆಳಗಡೆ ಇದನ್ನ ಸೀಸ್ ಮಾಡ್ಬೇಕಿತ್ತು. ಸೀಸ್ ಮಾಡ್ಬೇಕು 71A ಕೆಳಗಡೆ. ಅದನ್ನ ಸೀಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳಿದ್ರೆ, ಅದನ್ನ ಬಿಡುಗಡೆ ಮಾಡ್ಬೇಕಾದ್ರೆ ಅದು ಕೋರ್ಟ್ನೇ ಬಿಡುಗಡೆ ಮಾಡ್ಬೇಕು. ಅವಾಗ ಏನಾಗುತ್ತೆ ಇವ್ರಿಗೆ, ಅದನ್ನ ಅವ್ರು ಬಿಡುಗಡೆ ಮಾಡಿಸ್ಕೊಳ್ಳೋದಿಲ್ಲ ಯೂಶುವಲಿ. ಈಗ ಇವ್ರು ದಂಡ ಕಟ್ಟಕ್ಕಾಗಿಲ್ಲ ಅಂದಾಗ ಅದನ್ನ ಮುಟ್ಗೋಲ್ ಹಾಕೋಬಹುದು. ಇವ್ರು ಇಲ್ಲಿನೂ ಏನ್ ಮಾಡ್ತಾರ ಅಂತ ಕೇಳಿದ್ರೆ, ಈ 71A ಕೆಳಗಡೆ ಸೀಸ್ ಮಾಡದೇನೆ ಆ ಟ್ರ್ಯಾಕ್ಟರ್ ಅನ್ನು ಇಲ್ಲಿವರೆಗೂ ಬಿಟ್ಟು ಕಳಿಸಿರಬಹುದು. ನಾನು ಹೋಗಿ RF4 ಅವ್ರ ಆಫೀಸ್ನಾಗ ಭೇಟಿ ಆದಾಗ ನನಗೆ ಆ ಫೋಟೋ ತೋರ್ಸ್ಯಾರ. ಅವ್ರು ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದು ಆ ಸೀಸರ್ ಕೂಡ ನಾನು ಅಲ್ಲಿ ಫೋಟೋ ಹೊಡ್ಕೊಳಕ್ ಹೋಗ್ಲಿಲ್ಲ, ಅದನ್ನ ತೋರ್ಸ್ಯಾರ ನನಗೆ. ಅವ್ರು ಬಿಟ್ಟರು ಕಳಿಸಿರ್ಬೋದು, ಇವತ್ತು ಅದನ್ನ ಹೇಳಕ್ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನ ಸೀಸ್ ಮಾಡಿರ್ಬೋದು. ಕೋರ್ಟು ಅರಣ್ಯ ಅಂತ ಹೆಂಗಿರ್ಬೇಕು, ಅರಣ್ಯದಲ್ಲಿ ಎಷ್ಟು ಗಿಡಗಳಿರ್ಬೇಕು ಅನ್ನೋದನ್ನ ಒಂದು ಕೋರ್ಟ್ ಒಂದು ಆದೇಶ ಮಾಡುತ್ತೆ. TN ಗೋದಾವರ್ಮನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದೊಳಗಡೆ ಕೋರ್ಟ್ ಆದೇಶ ಮಾಡುತ್ತೆ. ನೀವು ಗೂಗಲ್ ಅಲ್ಲೂ ಇದೆ, ಅದನ್ನು ಚೆಕ್ ಮಾಡಬಹುದು. ಅದು ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಆಕ್ಟ್ 1980 ಕೂಡ ಅದೇ ಇದೆ. ಅದನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಏನ್ ಹೇಳ್ತಾರೆ ಅವ್ರು ಅಂತ ಕೇಳಿದ್ರೆ, ಫಾರೆಸ್ಟ್ ಅಂದ್ರೆ ಸರ್ಕಾರಿ ಜಮೀನು 2 ಹೆಕ್ಟರ್ ಇದ್ದು, ಆ 2 ಹೆಕ್ಟರ್ ಅಲ್ಲಿ ಪ್ರತಿ ಹೆಕ್ಟರ್ಗೆ 50 ನೈಸರ್ಗಿಕವಾಗಿ ಬೆಳೆದಿರುವಂತಹ ವಿವಿಧ ಜಾತಿಯ ಗಿಡ ಮರಗಳಿದ್ದರೆ ಅದು ಫಾರೆಸ್ಟ್. ಅದಲ್ಲದೆ ಮಾಲ್ಕಿ ಜಮೀನು, ಪ್ರೈವೇಟ್ ಲ್ಯಾಂಡ್ 5 ಹೆಕ್ಟರ್ಗಿಂತ ಹೆಚ್ಚಿಗೆ ಇದ್ದು, ಅದರಲ್ಲೂ ಸಹ 50 ವಿವಿಧ ಜಾತಿಯ ಗಿಡ ಮರಗಳು ಅಲ್ಲಿ ಬೆಳೆದಿದ್ದರೆ, ಅದು ಬೆಳೆದಿದ್ದರೆ ಅದು ಕೂಡ ಫಾರೆಸ್ಟ್. ಈಗ ಒಂದೇ ನಮೂನಿ, ಈಗ ರೈತ ಹಚ್ಕೋತಾರ, ಒಂದೇ ಟೈಪ್ ಗಿಡ ಹಚ್ಚಿರ್ತಾರ, 2 ಟೈಪ್ ಗಿಡ ಹಚ್ಚಿರ್ತಾರ, ಅದು ಫಾರೆಸ್ಟ್ ಅಲ್ಲ. ವಿವಿಧ ಜಾತಿಯ ಮರಗಳು ನೈಸರ್ಗಿಕವಾಗಿ ಬೆಳೆದಿರ್ಬೇಕಲ್ಲಿ. ಅದು ಎಷ್ಟಿರ್ಬೇಕು ಅಂತ ಕೇಳಿದ್ರೆ 30 ಸೆಂಟಿಮೀಟರ್ ಅದರ ಸುತ್ತಳತೆ, ಎದೆ ಎತ್ತರ, ಅದರ ಹೈಟ್. ಈಗ ಒಬ್ಬ ಮನುಷ್ಯ ನಿಂತ್ಕೊಂಡಾಗ ಸುಮಾರು 5-6 ಫೂಟ್ ಅದರ ಹೈಟ್ ಇದ್ರೆ ಅದು ಮುಗೀತು, ಅದು ಫಾರೆಸ್ಟ್. ಅದು ಪ್ರೈವೇಟ್ ಲ್ಯಾಂಡ್ ಆಗಿರ್ಲಿ ಅಥವಾ ಗೌರ್ಮೆಂಟ್ ಲ್ಯಾಂಡ್ ಆಗಿರ್ಲಿ. ಇಲ್ಲಿ ನೀವು ಕಟಾವು ಮಾಡಬೇಕು ಅಥವಾ ಜಂಗಲ್ ಕಟ್ ಮಾಡಬೇಕು, ಅದನ್ನು ಸ್ವಚ್ಛ ಮಾಡಬೇಕು, ಏನಾರ ಮಾಡಬೇಕು ಅನ್ನೋದಾದ್ರೆ ನೀವು ಅನುಮತಿ ತೆಗೆದುಕೊಳ್ಳಬೇಕಾಗಿದ್ದು ಕೇಂದ್ರ ಸರ್ಕಾರದ ಫಾರೆಸ್ಟ್ ಇಲಾಖೆದ್ದು. ಇಲ್ಲಿ ಯಾರಾದ್ರೂ ಅನುಮತಿ ತೆಗೆದುಕೊಂಡ್ರ?
ಯಾವ ಅನುಮತಿನೂ ಕೂಡ ಇವರು ತೆಗೆದುಕೊಂಡಿಲ್ಲ. ಇಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಪ್ರಭಾವಿ ನಾಯಕರು, ನನ್ಗೇನು ಮುಚ್ಚುಮರೆ ಇಲ್ಲ, ನಾನು ಮುಚ್ಚಿಟ್ಕೊಳ್ಳೋದು ಇಲ್ಲ. ವಿನಯ್ ಕುಲಕರ್ಣಿ ಅವರ ಕುಟುಂಬದ ಸದಸ್ಯರು ಸ್ವತಃ ಮುಂದೆ ನಿಂತು ಈ ಜಂಗಲ್ ಅನ್ನ ಕಟಾವು ಮಾಡಿದ್ದಾರೆ, ರೋಡ್ ಮಾಡುವಂತ ಕೆಲಸ ಮಾಡಿದ್ದಾರೆ. ಅವರೇ ಮುಂದೆ ನಿಂತು ಮಾಡಿದ್ದಾರೆ. ಈಗ ನಾವು ಸಂಬಂಧಪಟ್ಟದ ದಾಖಲೆಗಳನ್ನ ನಾನು ಸಮಯ ಬರ್ಲಿ ನಾನು ಕೊಡ್ತೀನಿ. ನಾನು ಯಾವುದನ್ನು ಮುಚ್ಚಿಟ್ಕೊಳ್ಳೋದಿಲ್ಲ. ಸರ್ವೆ ಮಾಡಾಕ ಜಾಯಿಂಟ್ ಸರ್ವೆ ಮಾಡಿಸ್ತಾರೆ ಇವರು ಅಬ್ಸಾತಿನೊಳಗಡೆ. ಇವತ್ತು ನೀವು ಕೇಳಿದ್ರೆ ಸರ್ವೆ ಆಫೀಸ್ನಾಗ ಹೋದ್ರ ದಾಖಲೆಗಳಿಲ್ಲ, ಇವ್ರ ಹತ್ರನೂ ದಾಖಲೆಗಳಿಲ್ಲ. ಸರ್ವೆ ಮಾಡಕ್ ಹೋದಂತವ್ರು ಕೂಡ ಫೋಟೋಗಳು ನನ್ನ ಹತ್ರ ಲಭ್ಯ ಅದಾವ. ಅದಲ್ಲದನ 3-4 ದಿವಸ ಕಂಟಿನ್ಯೂಸ್ ಆಗಿ ಇವ್ರು ಹೋಗಿ ಅಲ್ಲಿ ನಿಂತು ಕೆಲಸ ಮಾಡಿಸಿರುವಂತ ಫೋಟೋಗಳು ಅದಾವ. ಅದು ಮತ್ತು ಜೀವಂತ ಉದಾಹರಣೆ ಬೇಕಂತ ಕೇಳಿದ್ರೆ, ಅವತ್ತೇನ ಮಾಧ್ಯಮ ಮಿತ್ರರು ಆ ಜಾಗಕ್ಕೆ ಹೋಗಿದ್ರು. ಅವರು ಮುಟ್ಟೋದಕ್ಕಿಂತ 3 ನಿಮಿಷ ಮುಂಚೆ ಅದೇನೋ ಅದು ಫಾರೆಸ್ಟ್ ಒಳಗಡೆಯಿಂದ ಬಂದ್ರೆ ಲೆಫ್ಟ್ ಹೊಳತೀವಿ, ಅಲ್ಲಿ ಮುಂದೆ ತಕ್ಷಣ ಹಳ್ಳಿಗಿರಿ ನಾಕ ಐತಿ, ಹಳ್ಳಿಗಿರಿ ಸರ್ಕಲ್ ಐತೆ. ಹಳ್ಳಿಗಿರಿ ಸರ್ಕಲ್ಗೆ ನಮ್ಮ ವೆಹಿಕಲ್ಗೆ ಅವ್ರು ಎದುರಾಗ್ತಾರೆ. ಒಂದು ಎಂಡಿಓವರ್ ಗಾಡಿ, ಇನ್ನೊಂದು ಫಾರ್ಚುನರ್, ಟೊಯೋಟಾ ಫಾರ್ಚುನರ್ ಗಾಡಿ ಒಳಗಡೆ ಅವ್ರ ಕುಟುಂಬ ಸದಸ್ಯರು ಬರ್ತಾರೆ. ಈಗ ಹೇಳ್ಬೋದು ಅವ್ರು, ನಾನು ಇಲ್ಲ, ನಮ್ಗೆ ಸಂಬಂಧನೂ ಇಲ್ಲ, ಫಾರೆಸ್ಟ್ ಅಧಿಕಾರಿಗಳು ಅವ್ರಿಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಅವ್ರು ಹೇಳಿ ನಾನು ಯಾಕೆ ದಾಖಲೆಗಳನ್ನು ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ, ಇವತ್ತು ನಾಳೆ ನಾವು ದಾಖಲೆಗಳು ಕೊಟ್ಟ ತಕ್ಷಣ ಅದನ್ನ ಏನ್ ಮಾಡಿಬಿಡ್ತಾರ ಅಂತ ಹೇಳಿ ಅದಕ್ಕೊಂದು ಡಿಫೆನ್ಸ್ ರೆಡಿ ಮಾಡ್ಕೊಂಡು ಬರ್ತಾರೆ. ಈ ಹಿಂದೆ ನಾವು ಯಾವಾಗ ಮಾಡೇವಿ ಹಿಂಗಾಗ್ಯಾವ, ಮತ್ತೆ ನಾವು ಕೋರ್ಟ್ ಮೊರೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಫೈಟ್ ಮಾಡಿ ಹೊಡೆದಾಡುವಂತ ಪರಿಸ್ಥಿತಿಗಳು ನಿರ್ಮಾಣ ಆಗ್ಯಾವ ನವೀನ್ ಕುಮಾರ್ ಆಗ್ಯಾವ. ಅದಕ್ಕೆ ಡಿಫೆನ್ಸ್ ರೆಡಿ ಮಾಡ್ಕೊಂಡ್ ಬರ್ತಾರೆ. ಅದಕ್ಕೆ ಆಗಬಾರದು. ಅದಕ್ಕೆ ನಾನು ಒಂದು ಕಾಲ ಒಂದು ಅವಕಾಶ ಬರ್ತೈತಿ, ನಾನು ಕೊಡ್ತೀನಿ, ಎಲ್ಲ ಒಂದು ದಾಖಲೆ ಕೊಡ್ತೀನಿ, ಯಾವುದು ಮುಚ್ಚಿಟ್ಕೊಡೋದು. ಅವ್ರ ಕುಟುಂಬ ಸದಸ್ಯರೇ ಮುಂದೆ ನಿಂತು ಈ ಇವರು ಯಾರು ಕೋರಿ ಡಿಆರ್ಎಫ್ ಅಲ್ಲ, ಡಿಎಫ್ಒ ಹೌದಲ್ರಿ, ಡಿಎಫ್ಒ, ಎಸಿಎಫ್ ಪರಿಮಳ ಹುಲ್ಲಗಣ್ಣವರ್, ಆಮೇಲೆ ಅವ್ರು ಏನೀಗ RFO ಹೊಸದಾಗಿ ಬಂದಾರ, ಪವಾರ್ ಅಲ್ಲ, ಅವ್ರ ಹೆಸರೇನು, ಕಿರಣ್ ಕುಮಾರ್ ಅಂತೇಳಿ. ಆಮೇಲೆ ಜಿತೇಂದ್ರ ಕಾಂಬ್ಳೆ, ಅವರು ಬೈಕ್ ಮೇಲೆ ಓಡಿ ಹೋಗ್ತಿರುವಂತವ್ರು. ಅದು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂತ ಕೇಳಿದ್ರೆ, ಅದ್ರೊಳಗಡೆ ಅವ್ರು ಓಡೋಗಿದ್ ಫೋಟೋ ತೋರಿಸಿಲ್ಲ, ಆ ಗಾಡಿ ಏನ್ ಅವ್ರು ಹೋಗ್ತಿರುವಂತ ಗಾಡಿ ಐತಲ್ಲ, ಆ ಗಾಡಿ RC ಕ್ಯಾನ್ಸಲೇಷನ್ ಆಗೇ 4 ವರ್ಷ ಆಗೈತಿ. ಅದ್ರ ಮೇಲೆ FIR ಆಗ್ಬೇಕು ಸಪ್ರೇಟ್, ಇದಲ್ಲ. ಅದು RC ಕ್ಯಾನ್ಸಲ್ ಆಗಿ 4 ವರ್ಷ ಆಗಿ ಹೋಗಿತ್ತು ಆಲ್ರೆಡಿ. ಹೌದು. ಅಂದ್ರೆ ಏನಾಯ್ತ್ರಿ, ಸರ್ಕಾರಿ ಗಾಡಿ ಅದು G1313 ಅಂತ ಗಾಡಿ ನಂಬರ್ ಐತಿ, K25 G1313 ಸರ್ಕಾರಿ ವೆಹಿಕಲ್. ಫಾರೆಸ್ಟ್ ಇಲಾಖೆ ಒಳಗಡೆ AD ಅಂದ್ರೆ ಅಸಿಸ್ಟೆಂಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಕಡೆ ಮಾತ್ರ ಇರ್ತೀವಿ, ಅವ್ರಿಗೆ ಮಾತ್ರ ಕೊಡ್ತಾರೆ. ಅಸಿಸ್ಟೆಂಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಅವ್ರಿಗೆ ಮಾತ್ರ ಕೊಡ್ತಾರೆ. ಅವ್ರಿಗಿಂತ ಮೇಲಿದ್ದವ್ರಿಗೆ ಅದು ಗಾಡಿ, ಅದ್ರ ಕೆಳಗಿದ್ದವ್ರಿಗೆ ಯಾರಿಗೂ ಕೊಡುದಿಲ್ಲ. ಫಾರೆಸ್ಟ್ ಗಾರ್ಡ್ಗಳಿಗೆ ಅವ್ರಿಗೆಲ್ಲ ಗಾಡಿ ಕೊಡುದಿಲ್ಲ. ಆ ಗಾಡಿ ತಗೊಂಡು ಅವ್ರು ಏನ್ ಹೋಗ್ತಾರ ಜಗದಾಗಿದ್ದಂತವ್ರು. ಈಗ ನೀವು ಆಫ್ ದ ರೆಕಾರ್ಡ್ ನಾನ್ ಕೇಳ್ಪಟ್ಟೆ, ಇವರು ಫಾರೆಸ್ಟ್ ಅಧಿಕಾರಿಗಳು ಆಫ್ ದ ರೆಕಾರ್ಡ್ ಹೇಳ್ತಾರೆ ಏನಂತ ಕೇಳಿದ್ರೆ, ಇಲ್ಲ ಅವ್ರು ನಮ್ಮಲ್ಲಿ ಎನ್ಕ್ರೋಚ್ ಮಾಡಬಾರದು ಅಂತ ಹೇಳಿ ನಾವು ಬಾರ್ಡರ್ ಫಿಕ್ಸ್ ಮಾಡೀವಿ ಅಂತ ಹೇಳಿ. ಬಾರ್ಡರ್ ಫಿಕ್ಸ್ ಮಾಡಕ್ ಇವರಿಗೆ ಅಧಿಕಾರನೇ ಇಲ್ಲ. ಯಾರಿಗೆ? ಈ ಇವರಿಗೆ ACF ಆಗಿರ್ಬೋದು, ಅದಕ್ಕೆ ಮೇಲಿನ ಅಧಿಕಾರಿಗಳು. ಅದಕ್ಕೆ ಒಬ್ರು ಫಾರೆಸ್ಟ್ ಸೆಟಲ್ಮೆಂಟ್ ಅಧಿಕಾರಿ ಅಂತ ಒಬ್ರು ಇರ್ತಾರೆ. ಆ ಸೆಟಲ್ಮೆಂಟ್ ಅಧಿಕಾರಿ ಅವರು ಹೋಗಿ ಅವ್ರು ಅದನ್ನ ವೀಕ್ಷಣೆ ಮಾಡಿ, ಇವರೊಂದಿಗೆ ಅವ್ರು ಹೋಗಿ ವೀಕ್ಷಣೆ ಮಾಡಿ, ಆಮೇಲೆ ಅದನ್ನ ಫಾರೆಸ್ಟ್ ಅಧಿಕಾರಿಗಳು, ಸೆಟಲ್ಮೆಂಟ್ ಅಧಿಕಾರಿ ಹಾಗೂ ಯಾರ್ದು ಹೊಲ ಇರ್ತತಿ ಅವರು ಎಲ್ಲರೂ ಕೂಡಿ ಜಾಯಿಂಟ್ ಮೋಜಣಿ ಮಾಡ್ತಾರೆ. ಅದನ್ನ ಆಮೇಲೆ ಅದನ್ನ ಫಿಕ್ಸ್ ಮಾಡ್ತಾರೆ. ಅದ್ರೊಳಗಡೆ ನೀವು ನೋಡಬಹುದು, ನೀವು ಆ ಟ್ರಂಚ್ ಹೊಡಿತಾರಲ್ಲಿ, ಗಟರ್ ಹೊಡಿತಾರ. ಆ ಗಟರ್ ಹೊಡೆದಿರುವಂತದ್ದು ಅಪರಾಧನ. ಇದೆಲ್ಲ ಮೇಲ್ನೋಟಕ್ಕೆ ಏನ್ ಕಂಡು ಬರ್ತದೆ ಅಂತ ಹೇಳಿದ್ರೆ, ಇವ್ರೆಲ್ಲರೂ ಸೇರಿ, ಈ ಫಾರೆಸ್ಟ್ ಅಧಿಕಾರಿಗಳು ಇವರೆಲ್ಲರೂ ಈ ಪ್ರಭಾವಿ ರಾಜಕಾರಣಿಯವರ ಕುಟುಂಬದ ಜೊತೆ ಸೇರಿ ಇವತ್ತು ಕಾಡನ್ನ ಹಾಳು ಮಾಡಿ ಇವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಅಲ್ಲಿರುವಂತಹ ವನ್ಯಜೀವಿಗಳಿಗೆ ಎಲ್ಲ ಮರಗಳನ್ನು ಕಟಾವು ಮಾಡಿ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಅದು ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಬಹಳ ಜನ, ನೀವು ಪಾಟೀಲ್ ಸರ್, ನೀವು ಸ್ವತಃ ಅರಣ್ಯ ಕೃಷಿಯನ್ನು ಮಾಡ್ತೀರಿ, ಬಹಳ ಜನ ಅರಣ್ಯ ಕೃಷಿ ಬಗ್ಗೆ ಗೊತ್ತಿದ್ದವ್ರು ಅದಿರಿ. ಅಲ್ಲಿ ಏನಾಗೈತೆ, ಅದು ಏನ್ ಜಾಗ ಐತಲ್ಲ, ಈಗ ಸರ್ವೆ ನಂಬರ್ 22, 23, 24, ಈ ದಾಂಡೇಲಿಯಿಂದ ಈ ಮಹಾರಾಷ್ಟ್ರ ಕಡೆಯಿಂದ ದಾಂಡೇಲಿ ಕಡೆ ಸಂತಾನೋತ್ಪತ್ತಿಗೆ ಅಂತ ಹೇಳಿ ಏನು ಮೈಗ್ರೇಟ್ ಮಾಡುವಂತ ಪ್ರಾಣಿಗಳಿದಾವಲ್ಲ, ಹೋಗ್ತಾವಲ್ಲ, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗಿ ಬರ್ತಾವಲ್ಲ, ಆ ಹೋಗುವಂತದ್ದು ಬಾರ್ಡರ್ ಜಾಗ ಇದು ಅದ್ರ ಬಾರ್ಡರ್ ಜಾಗ ಇದು. ನೀವು ಅಲ್ಲಿ ಹೋಗ್ರಿ, ಅಲ್ಲಿ ಟ್ರ್ಯಾಪ್ ಹೋಗಿ ಇವ್ರು ಕ್ಯಾಮ್ರಾ ಟ್ರ್ಯಾಪ್ ಹಾಕ್ಯಾರ ಗೊತ್ತಿಲ್ಲ, ಚಿರತೆ, ಆಮೇಲೆ ಇದು ಚಿಗರೆ, ಮುಳ್ಳಂದಿ ಹೇರಳವಾಗಿ ಸಿಗ್ತಾವಲ್ಲೆಲ್ಲ, ಸಾಕಷ್ಟು ಸಿಗ್ತಾವಲ್ಲಿ.
ಆಮೇಲೆ ಇದೇನು ಇವತ್ತು ನವೀನ್ ಕುಮಾರ್ ಸಿಂಗ್ ಅಂತೇಳಿ ಅವ್ರ ಮೇಲೆ ನವೀನ್ ಸಿಂಗ್ ಅಂತೇಳಿ ಅವ್ರ ಮೇಲೆ FIR ಮಾಡಿರಲ್ಲ, ಅವ್ರನ್ನ ಯಾಕೆ ಅರೆಸ್ಟ್ ಯಾಕೆ ಮಾಡಿಲ್ಲ? ಒಬ್ಬ ರೈತ ಒಂದು ಹೊಲದೊಳಗಡೆ ಎಲ್ಲೋ ಒಂದು ತನಗ್ ಬೇಕಾಗೈತೆ ಅಂತ ಒಂದ್ 2 ಎಳಿ ಕಟ್ ಮಾಡ್ಕೊಂಡ್ ಬಂದಾನ ಅಂತ ಹೇಳಿದ್ರೆ ಅವ್ನು ತಗೊಂಡ್ಬಂದು ಕುಂದರ್ಸಿ ಅರೆಸ್ಟ್ ಮಾಡಿ ಕಳಿಸ್ತಾರಲ್ಲ. ತಾವೋ ಸಾಕಷ್ಟು ಸುದ್ದಿಗಳನ್ನ ತಾವು ಬರ್ದಿರಿ. ಅದು ಹೋಗ್ಲಿ, ಆ ಜಗದೊಳಗಡೆ ಸರ್ವೆ ನಂಬರ್ 22, 23, 24, 25 22 ಮತ್ತು 25 ರಸ್ತೆ ನಿರ್ಮಾಣ ಮಾಡ್ಯಾರ ಅಂತ ಹೇಳ್ತಾರೆ. ನಾವು 25ಕ್ಕೆ ಹೋಗಕ್ಕಾಗಿದ್ದಿಲ್ಲ, ಅದು ಅಫೆನ್ಸ್ ಇವರೇ ಮಾಡ್ಕೊಂಡಾರ ಅಂತ ಹೇಳ್ತಾರೆ. ಆಫ್ ದ ರೆಕಾರ್ಡ್ ಏನ್ ಹೇಳ್ತಾರ, ಅವ್ರು ಬಂದು ಮುಚ್ಚಳಿಕೆ ಬರ್ಸ್ಕೊಟ್ಟಾರ ಅಂತ ಹೇಳ್ತಾರ. ಮುಚ್ಚಳಿಕೆ ಬರ್ಸ್ಕೊಳಕ್ ಇವ್ರು ಯಾರು? ಇವ್ರಿಗೇನ್ ಅಧಿಕಾರ ಐತಿ ಮುಚ್ಚಳಿಕೆ ಬರ್ಸ್ಕೊಳಕ? ಅವ್ ಬಂದು ಮುಚ್ಚಳಿಕೆ ಬರ್ದ್ ಕೊಡಕತ್ತಾಗ ಅವ್ನ ಅರೆಸ್ಟ್ ಯಾಕೆ ಮಾಡ್ಲಿಲ್ಲ ಇವರು? ಇವು ಬಹಳಷ್ಟು ಪ್ರಕರಣಗಳನ್ನ ನೋಡ್ರಿ, ನೀವು ಗೂಗಲ್ನಾಗ ಹೋಗಿ ಸರ್ಚ್ ಮಾಡ್ರಿ, ಬಹಳಷ್ಟು ಪ್ರಕರಣಗಳು. ಆರೋಪಿ ಯಾರು ಅಂತ ಗೊತ್ತಾಗದೇ ಇದ್ದಾಗ, ಈಗ ಒಂದು 4-5 ಗಿಡ ಕಡ್ದಿರ್ತಾರೆ ಜಂಗಲ್ನಾಗ, ಆರೋಪಿ ಯಾರಂತ ಗೊತ್ತಾಗದೇ ಇದ್ದಾಗ ಒಂದು ಮಷಿನ್ ಬರ್ತದೆ, ಟವರ್ ಡಂಪ್ ಮಷಿನ್ ಅಂತೇಳಿ. ಈ ಮೊಬೈಲ್ ಟವರ್ ಗಳಿರ್ತಾವ, ಅದ್ರ ಡಂಪ್ ಮಷಿನ್ ಸಿಗುತ್ತೆ. ಅದು ಇವ್ರ ಕಡೆ ಫಾರೆಸ್ಟ್ ಅವ್ರ ಕಡೆ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಕಮಿಷನರ್ ಆಫೀಸ್ ಅಥವಾ SP ಆಫೀಸಿಗೆ ಒಂದು ರಿಕ್ವೆಸ್ಟ್ ಕೊಟ್ಟು ತಗೊಂಡ್ ಬರ್ತಾರೆ. ಅದನ್ನ ತಗೊಂಡು ಬಂದು ಎಲ್ಲಿ ಗಿಡ ಕಡದಾರಲ್ಲ ಅಲ್ಲಿ ಹೋಗಿ ಅದನ್ನ ಆಪರೇಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಆ ಏರಿಯಾಕ್ಕೆ, ಆ ಲೊಕೇಶನ್, ಈಗ ಇಟ್ಕೊಳ್ಳಿ ಉದಾಹರಣೆಗೆ ಇದು 22, 23, 24 ಈ ಸರ್ವೆ ನಂಬರ್ಗೆ ಯಾವ ಟವರಿನ ಮೊಬೈಲ್ಗಳು ಕರೆಗಳು ಹೋಗ್ತಾವು ಬರ್ತಾವು ಅದು ಗೊತ್ತಾಗುತ್ತೆ. ಗೊತ್ತಾದಾಗ ಏನ್ ಮಾಡ್ತಾರ, ಯಾವಾಗ ಅಫೆನ್ಸ್ ನಡೀತು, ಈಗ ನಾವು 28ಕ್ಕೆ ದೂರ ನಡೀವಿ, 28 ನಂತರ 28 ರಾತ್ರಿ ಅಲ್ಲಿಂದ ನಾಟಗಳು ಸಾಗಿಸುವಂತ ಕೆಲಸ, ಅದು ಬಹಳಷ್ಟು ದೊಡ್ಡ ದೊಡ್ಡ ನಾಟಗಳು. 29ನೇ ತಾರೀಕಿಗೆ 30ನೇ ತಾರೀಕಿಗೆ ಹೋಗಿ ಅದನ್ನ ಟ್ರಂಚ್ ಹೊಡೆದ್ರು, ಅಂದ್ರೆ ಆ ರಸ್ತೆ ಬಂದ್ ಮಾಡಿದ್ರು. ಅದಕ್ಕಿಂತ ಪೂರ್ವ 28ಗಿಂತ ಪೂರ್ವದಾಗ ಅಥವಾ 29 ರಾತ್ರಿ ನಾಟ ಕಳಿಸಿದಾಗ ಅಲ್ಲಿಂದ ನೀವು 10 ದಿವಸ ಹಿಂದೆ ಅಷ್ಟೇ ಆ ಟವರ್ ಡಂಪ್ ಲೊಕೇಶನ್ ಹಾಕಿ ಯಾರು ಫೋನ್ ಬಂದು ಬೆಳಗಿನ ಸಾಯಂಕಾಲವರೆಗೂ ಯಾರು ಫೋನ್ ಬಂದು ಯಾರು ಫೋನ್ ಹೋದು ಇಷ್ಟು ತೆಗೆದ್ರ ನಿಜವಾಗಲೂ ಯಾರು ಕಟಾವ್ ಮಾಡ್ಯಾರ, ಕಟ್ ಮಾಡ್ಯಾರ, ಅರಣ್ಯ ನಾಶ ಮಾಡ್ಯಾರ, ಅವ್ರ ಎಲ್ಲರ ಮಾಹಿತಿ ಅಲ್ಲಿ ಸಿಗ್ತೈತಿ. ಮತ್ ಇವ್ರು ಯಾರು ಫಾರೆಸ್ಟ್ ಅಧಿಕಾರಿಗಳು ಎಷ್ಟು ಸರಿ ಅವ್ರಿಗೆ ಫೋನ್ ಮಾಡ್ಯಾರ, ಇವ್ರ ಆ ಜಾಗಕ್ಕೆ ಎಷ್ಟು ಸರಿ ವಿಸಿಟ್ ಮಾಡ್ಯಾರ, ಆ ಮಾಹಿತಿ ಕೂಡ ಸಿಗುತ್ತೆ. ಇದನ್ನ ಯಾಕೆ ಸರ್ಕಾರ ಎನ್ಕ್ವೈರಿ ಮಾಡಿಸಬಾರದು? ಎಲ್ಲೋ 4 ಗಿಡ ಕಡದಾಗ ಬಡಪಾಯಿನ ಹಿಡ್ಕೊಂಡ್ ಬರಕ್ಕೆ ನೀವು ಟವರ್ ಡಂಪ್ ಮಷೀನ್ ಅನ್ನು ಉಪಯೋಗಿಸ್ಕೋತೀರಿ, ಇಲ್ಲಿ ಸಾವಿರಾರು ಮರಗಳ ಕಡದಾದ್ಮೇಲೆ ಇಲ್ಲಿ ಯಾಕೆ ಮಾಡ್ತಾ ಇದ್ದೀವಿ? ಯೂಶಲಿ 1 ಎಕರೆ ಅರಣ್ಯ ಇದ್ದಾಗ, ಅದು ನೈಸರ್ಗಿಕವಾಗಿ ಬೆಳೆದಾಗ 250 300 ಗಿಡ ಬೆಳಿತಾವ, ಸಣ್ಣ ದೊಡ್ಡ ಎಲ್ಲಾ ಸೇರಿ 250 300 ಗಿಡ. ಇಲ್ಲಿ ಏನಾಗೈತಿ, ನೀವು ಫೋಟೋದಾಗ ಇನ್ನೊಂದ್ಸರಿ ನೀವು ಅಬ್ಸರ್ವ್ ಮಾಡಿ ನೋಡ್ರಿ, ಒಂದು ಸಾಲಿಂದ ಇನ್ನೊಂದು ಸಾಲಿಗೆ 20 ಫೂಟ್ ಜಾಗನ ಡಿಸ್ಟೆನ್ಸ್ ಬಿಟ್ಟು ಮಧ್ಯದಾಗಿರುವಂತ ಎಲ್ಲಾ ಗಿಡಗಳನ್ನು ಕಡದ. ಸೊ ಕಡದ್ರ ಸುಮಾರು 1 ಎಕರೆಗೆ 100 ಗಿಡ ಕಡದಾರ ಅಂತ ಇಟ್ಕೊಡ್ರಿ. 100 ಗಿಡ ಕಿಡಿದ್ರು 38 ಎಕರೆಗೆ 3800 ಗಿಡ ಅದು ರೀ. ಇವ್ರು ಎಷ್ಟು ಹೇಳ್ತಾರ, 176, 27 ಯಾರನ್ನು ಉಳಿಸಾಕೊಂಡಾರ ಇವೆಲ್ಲ? ಇಲ್ಲಿವರೆಗೂ ರಾಜ್ಯ ಸರ್ಕಾರದ ಮಂತ್ರಿಗಳಿಂದ, ಫಾರೆಸ್ಟ್ ಮಿನಿಸ್ಟರ್ ಇಂದ ಒಂದೇ ಒಂದು ಸ್ಟೇಟ್ಮೆಂಟ್ ಕೂಡ ಬಂದಿಲ್ಲ, ನಾವು ಕ್ರಮ ತಗೋತೀವಿ ಅಂತೇಳಿ. ಒಂದು ಸಣ್ಣ ಸ್ಟೇಟ್ಮೆಂಟ್ ಕೂಡ ಅವ್ರು ಕೊಟ್ಟಿಲ್ಲ. ಸೊ ಇದರ ಅರ್ಥ ಏನಂತ ಕೇಳಿದ್ರೆ, ಈ ಪ್ರಭಾವಿ ನಾಯಕರ ಕುಟುಂಬ ಅಲ್ಲಿ ಭಾಗಿಯಾಗಿದ್ದರಿಂದ ಅವ್ರೆಲ್ಲರನ್ನು ರಕ್ಷಣೆ ಮಾಡಬೇಕು, ಕಡ್ದಿದ್ದ ಕಡ್ದು ಹೊತ್ತು ಹಾಳಾಗಿ ಹೋಗ್ಲಿ ಅಂತ ಹೇಳಿ. ಇವತ್ತು ಬಹಳ ಬೇಸರ ಆಗತ್ತ, ಧಾರವಾಡದೊಳಗಡೆ ಪರಿಸರವಾದಿಗಳು ಬಹಳ ಜನ ಅದಾರ. ನಾವು ಪರಿಸರ ದಿನಾಚರಣೆ ಬಂದ ತಕ್ಷಣ ಒಂದು ಫೋಟೋ ಹೊಡೆದು ಸೆಲ್ಫಿ ಹಾಕೊಳ್ಳೋದಲ್ಲ. ಎಲ್ಲೇ ದೂರದ ಹೈದರಾಬಾದ್ನಲ್ಲಿ ಕಟಾವಾದಂತಹ ಗಿಡಗಳಿಗೆ ಮಿಡಿದ ಹೃದಯಗಳು ಧಾರವಾಡದ ಹತ್ತಿರ ಇಷ್ಟೆಲ್ಲ ಅರಣ್ಯ ನಾಶ ಆದ್ರೂ ಕೂಡ ಹೃದಯಗಳು ಮಿಡಿಲಿಲ್ಲ. ಅದು ಬಹಳ ಬೇಸರದ ಸಂಗತಿ. ಇದು ಮೇಜರ್ ಏನಂತ ಕೇಳಿದ್ರೆ, ಇವತ್ತು ಪತ್ರಿಕಾಗೋಷ್ಠಿಯ ಮೇಜರ್ ಏನಂತ ಕೇಳಿದ್ರೆ, ಸರ್ಕಾರಿ ಅಧಿಕಾರಿಗಳು ಅಲ್ಲಿ ಇದ್ದು ಆ ಜಗದಾಗಿದ್ದು ಮಣ್ಣು ಹಾಕಿಸಿ ಆ ರಸ್ತೆ ಮಾಡಿಸುವಂತ ಕೆಲಸ ಅಧಿಕಾರಿಗಳು ಮುಂದೆ ನಿಂತು ಮಾಡಕತ್ತಾರ. ಟವರ್ ಡಂಪ್ ಮಷಿನ್ ಮೇಲೆ ಇದು ಎನ್ಕ್ವೈರಿ ಆಗಬೇಕು. ಅದು ಅಲ್ಲದನ ಅಲ್ಲಿ ಏನು ಜಿತೇಂದ್ರ ಕಾಂಬ್ಳೆ ಅವರು ಇದ್ರು, ಸರ್ಕಾರಿ ವಾಹನ ತಗೊಂಡು ಹೋದ್ರು, ಅಲ್ಲಿ ಬಳಕೆಯಾದಂತ ಎಷ್ಟು ವಾಹನಗಳದಾವ್, ಕಟ್ ಮಾಡಕ್ ಬಂದಿರುವಂತ ಟ್ರ್ಯಾಕ್ಸ್ ಆಗಿರ್ಬೋದು, ಅದು ಉಪ್ಪಿನ ಬೆಟಗೇರಿ, ಇದು ಕಟಿಂಗ್ ಮಾಡಕ್ ಬಂದವರು ಉಪ್ಪಿನ ಬೆಟಗೇರಿ ಅವರು. ಟವರ್ ಡಂಪ್ ಮಷಿನ್ ಹಾಕಿದ್ರ ಅಲ್ಲಿ ಯಾರ್ಯಾರು ಜನ ಬಂದಿದ್ರು ಕಟ್ ಮಾಡಕ ಅವ್ರೆಲ್ಲರೂ ಸಿಗ್ತಾರೆ. ಇದಲ್ಲದನ ನವೀನ್ ಸಿಂಗ್ 2 FIR ನವೀನ್ ಸಿಂಗ್ ಮೇಲೆ ಮಾಡ್ರ. ಇಷ್ಟು ಟ್ರ್ಯಾಕ್ಟರು, JCB, ಡೋಸರು, ಕ್ರೂಸರು, ಹಾಲಿನ ಗಾಡಿ, ಬೈಕ್ಗಳು ಒಬ್ಬನ ತಗೊಂಡು ಕೆಲಸ ಮಾಡ್ತಾನ. 4,4 ಸಾವಿರ ಗಿಡ ಒಬ್ಬನ ಕಟ್ ಮಾಡ್ತಾನ. ಒಬ್ಬನ ಕಟ್ ಮಾಡ್ತಾನ. ಒಂದು ಕಾಪಿ ನನಗೆ ಕೊಡಿಲ್ಲ. ನಮ್ಗೆ ಒಬ್ಬನ ಕಟ್ ಮಾಡಕ್ ಸಾಧ್ಯ ಐತೆ? ಇದ್ರೊಳಗಡೆ ಭಾಗಿಯಾಗಿರ್ಬೇಕಾ? 20-30 ಜನ 40 ಜನ ಭಾಗಿಯಾಗಿರ್ಬೇಕಾ? ಮತ್ತೆ ಅವ್ರನ್ನ ಬಂಧಿಸೋರು ಯಾರು? ಇದು ಹೆಂಗಾಗೈತೆ ಅಂತ ಕೇಳಿದ್ರೆ, ಬೇಲಿನ ಎದ್ದು ಹೊಲ ಮೈದೈತಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗೈತಿ. ಆಮೇಲೆ ಈಗಾಗಲೇ 3ರಿಂದ 4 ದಿನಗಳ ಒಳಗಾಗಿ ಸರ್ಕಾರ ಇದರ ಮೇಲೆ ಗಂಭೀರವಾಗಿ ತೆಗೆದುಕೊಂಡು ಒಂದು ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ರಚನೆ ಮಾಡಿ ಇದರ ತನಿಖೆ ಮಾಡದೆ ಹೋದ್ರೆ ನಾವು ಗ್ರೀನ್ ಟ್ರಿಬ್ಯುನಲ್, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಏನಿದೆ
ಅಲ್ಲಿ ಪ್ರಕರಣ ದಾಖಲು ಮಾಡ್ತೀವಿ. ಇಲ್ಲ ಹೈಕೋರ್ಟ್ ಒಳಗಡೆ ಒಂದು ರಿಟ್ ಹಾಕ್ತೀವಿ, ಇವರೆಲ್ಲರನ್ನ ಆರೋಪಿ ಮಾಡಿ. ಈ ಒಂದು ಹೋರಾಟವನ್ನು ನಾವು ಹಂಗೆ ಬಿಡೋದಿಲ್ಲ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ಮನೆ ಮನೆಗೆ ಇವತ್ತು ಅರಣ್ಯ ಇಲಾಖೆಯವರು ಏನ್ ತಪ್ಪುಗಳನ್ನು ಮಾಡ್ತಾ ಇದಾರೆ ಅದನ್ನ ತೋರಿಸುವಂತ ಕೆಲಸ ಮಾಡ್ತೀವಿ. ನಮಗೆ ಆಗ್ಬೇಕಾಗಿರೋದು ಇಷ್ಟೇ, ಇದ್ರೊಳಗಡೆ ಭಾಗಿಯಾಗಿರುವಂತ ನಾವು ಯತೀಶ್ ಕುಮಾರ್ ಅವರಿಗೆ ದೂರು ನೀಡಿದ್ವಿ. ಯತೀಶ್ ಕುಮಾರ್ ಅವರ ಮಾಹಿತಿ ಕೊಟ್ರ ಮೊದಲು ಅದನ್ನ ಮಣ್ಣು ಹಾಕ್ರಿ ಅಂತೇಳಿ, ಅಥವಾ ಅದು ಕೆಳಗಡೆ ಇರುವಂತ ಕೌರಿ ಅವರು ಮಾಡಿದ್ರ, ಅಥವಾ ಆ ಲೇಡಿ ಯಾರು ಆ ಹೆಣ್ಮಗಳಿದಾಳ ಹುಲ್ಗಣ್ಣವರು ACF ಅವ್ರು ಮಾಡಿದ್ರ, ಅಥವಾ RFO ಮಾಡಿದ್ರ, ಯಾರಾದ್ರೊಬ್ರು ಮಾಡಬೇಕಲ್ಲ. ಇವ್ರ ಮೇಲೆ ಕ್ರಮ ಆಗ್ಬೇಕು. 4 ಜನ ಭಾಗಿಯಾಗ್ಯಾರಂತ ಈಗ ನಮ್ಗೆ ಸಂಶಯ ಬರತೈತಿ. ಹಾಗಾಗಿ ಸರ್ಕಾರ ಗಂಭೀರವಾಗಿ ಇದನ್ನು ಪರಿಗಣಿಸಬೇಕು. ಎಲ್ಲೋ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಇವತ್ತು ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳುತ್ತೆ, ಒಂದು ಮರ ಕಡಿದ್ರೆ ಒಂದು ಮಗುವಿನ ಸಾವಿಗೆ ಸಮಾನ ಅಂತ. ಇನ್ನು ಮುಂದಿನ ದಿನೊಳಗಡೆ ನಾವು ಆಕ್ಸಿಜನ್ ಸಿಲಿಂಡರ್ ಹಾಕೊಂಡು ಅಡ್ಡಾಡುವಂತ ಕೆಟ್ಟ ಪರಿಸ್ಥಿತಿ ಬರ್ತಾವ. ನಾವು ಸಣ್ಣವರಿದ್ದಾಗ ಧಾರವಾಡದಾಗ ನಾವು ಸಣ್ಣವ್ರು ಅಂತ ಹೇಳಿದ್ರೆ ನಾವು ಕಾಲೇಜ್ ಮುಗಿಸುವವರೆಗೂ ಯಾವತ್ತೂ 32, 33 ಟೆಂಪರೇಚರ್ ದಾಟಿರ್ಲಿಲ್ಲ ನಮ್ಮ ಧಾರವಾಡ. ಇವತ್ತು 40 ಬರಾಕತ್ತೀವಿ ನಾವು. ಕಾರಣ ಏನಂತ ಕೇಳಿದ್ರೆ ಆ ಬೇಲೂರು ಇಂಡಸ್ಟ್ರಿ ಅಂತ ಹಿಂದೆ ಇರುವಂತಹ ಏನು ಗುಡ್ಡ ಪ್ರದೇಶಗಳದಾವಲ್ಲ, ಇದು ಮಲೆನಾಡಿನ ಸೆರಗು ಧಾರವಾಡ. ಬೇಲೂರು ಇಂಡಸ್ಟ್ರಿ ಹಿಂದ್ಗಡೆ ಏನು ಇವತ್ತು ನಮ್ಮ ರಾಮಾಪುರ, ವೀರಾಪುರ ಏನು ಹಳ್ಳಿಗಳದಾವ ಆ ಕಡೆ ಎಲ್ಲ, ಅದು ಹುಲಿಕೆರೆಯೋ ಅದೊಂದು ದೊಡ್ಡ ಕೆರೆ ಐತಿ. ದೇಸಾಯಿ ಅವ್ರ ಲ್ಯಾಂಡ್ ಅದಾವ, ಮದಿಕೊಪ್ಪ ಆ ಕಡೆ ಎಲ್ಲ ಈ ಸುಶೀಲಾಬಾಯಿ ದೇಸಾಯಿ ಅಮ್ಮವ್ರದ್ದು ಒಂದು ಲ್ಯಾಂಡ್ ಅದಾವ. ಒಂದು 3,000 ಎಕರೆ 3,500 ಎಕರೆ ಲ್ಯಾಂಡ್ ಐತಿ. ಅದ್ರಾಗನು 1,000 ಎಕರೆ ಈಗ ಆಲ್ರೆಡಿ KIDB ಅವರು ಅಕ್ವೈರ್ ಮಾಡಕ್ ನೋಟಿಸ್ ಮಾಡಿಬಿಟ್ರ. ಅದನ್ನ ಅದು ಅರಣ್ಯ ಅಂತಾನ ಐತಿ. ಅದು ನೈಸರ್ಗಿಕವಾಗಿ ಬೆಳೆದಿದ್ದೆ, ಅದ್ರ ಉತ್ತಾರ ತಗರಿ ನೀವು ಅರಣ್ಯ ಅಂತ ಐತಿ. ಇಲ್ಲಿ ಇವ್ರದ್ದು ನವೀನ್ ಸಿಂಗ್ ಅವರದ್ದು ನೈಸರ್ಗಿಕವಾಗಿ ಬೆಳೆದಿರುವಂತದ್ದನ್ನ ಇವ್ರು ಯಾವತ್ತೂ ಹೋಗಿಲ್ಲ ಅಲ್ಲಿ. ಅದನ್ನು ಅದರೊಳಗಡೆ ಉತ್ತಾರದಾಗ ಕುಷ್ಕಿ ಲ್ಯಾಂಡ್ ಅಂತ ಮಾಡ್ತಾರೆ ಇವರು. ಅಂದ್ರೆ ಈಗೀಗ ಏನಾರ ಬದಲಾವಣೆ ಆಗಿರ್ಬೇಕು ಅದು, ಯಾಕಂದ್ರ ಅದು ಆಗಕ್ ಸಾಧ್ಯನಲ್ಲ, ಅರಣ್ಯ ಅಂತಾನೆ ಇರ್ಬೇಕು. ಅಲ್ಲಿ ಏನು ಜಂಗಲ್ ಕಟಾವ್ ಮಾಡಕತ್ತಾರ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಏನ್ ಜಂಗಲ್ ಕಟಾವ್ ಮಾಡಕತ್ತಾರಲ್ಲ, ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿತ್ತು ಧಾರವಾಡನ್ನ. ಇವತ್ತೇನಾಗತ್ತೆ ಅಂತ ಕೇಳಿದ್ರೆ ಆಟೋಮೆಟಿಕಲಿ ನಾವು ಟೆಂಪರೇಚರ್ ಇದು ಹೆಚ್ಚಿಗೆ ಹಾಕೊಂತ ಹೊಂಟೈತಿ. ಹಿಂಗ ಜಂಗಲ್ ಕಟಾವ್ ಮಾಡ್ಕೋತ ಹೋದ್ರೆ ಮುಂದೆ ಬಾಳೋದು ಬಹಳ ಕಷ್ಟ ಐತಿ. ನಾವು ಈಗಿಂದ ಇರ್ತಾನ ಅದಕ್ಕೋಸ್ಕರ ಹೋರಾಟ ಮಾಡ್ಬೇಕು, ನಾವು ಧ್ವನಿ ಎತ್ತಬೇಕು. ನಾವು ಅಧಿಕಾರಿಗಳು 4 ಜನ ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ಲೇಬೇಕು. ಈಗ ಯಾರು ತಗೊಂಡ್ರು ಯಾರು ಮುಖ್ಯ ಅಲ್ಲ. ಆಯ್ತು, ತಗೊಂಡವ್ರಿಗೆ ಅದ್ರ ಜ್ಞಾನ ಇರ್ಲಿಕ್ಕಿಲ್ಲ ಅಂತ ತಿಳ್ಕೊಳ್ಳೋಣ ನಾವು. ಅಧಿಕಾರಿಗಳಿಗಾದ್ರೂ ಕಾನೂನು ಗೊತ್ತಿತ್ತಲ್ಲ, ಏನಾಗತ್ತಿದೆ ಅಂತ ಹೇಳಿ ಯಾರಿಗೆ ಕೊಟ್ರು? ಅಲ್ಲಿ ಗಾರ್ಡ್ಗಳು ಅವು ಯಾರು ಸಣ್ಣ ಪುಟ್ಟ ಅವ್ರಿಗೆ ನೀವು ನೋಟಿಸ್ ಕೊಟ್ಟು ಬಿಟ್ರ, ನೀವು ಅವ್ರಿಗೆ ಫೋನ್ ಮಾಡಿ ನೀವು ಅಲ್ಲಿ ಹೋಗಿ ಮಣ್ಣು ಹಾಕಿಸ್ರಿ, ಟ್ರಂಚ್ ಹೊಡೆಸ್ರಿ ಅಂತ ಅವ್ರಿಗೆ ಹೇಳಿ ನೀವು ಅವ್ರಿಗೆ ನೋಟಿಸ್ ಕೊಟ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ಳೋರು ಯಾರು? ಈಗ ಅವ್ರು ACF ಯಾರು ಹುಲ್ಗಣ್ಣವ್ರ ಅನ್ನೋರನ್ನ ನಾವು ಎನ್ಕ್ವೈರಿಗೆ ನೇಮಕ ಮಾಡೀವಿ ಅಂತೇಳಿ ಕೌರಿ ಅವರು ಸ್ಟೇಟ್ಮೆಂಟ್ ಒಳಗಡೆ ಒಂದು ಮಾಧ್ಯಮದಲ್ಲಿ ಹೇಳಿದ್ರು. ಅವರು ಹುಲ್ಗಣ್ಣವರ ಕಲ್ಪ್ರೇಟ್ ಇಲ್ಲಿ. ಹುಲ್ಗಣ್ಣವರ ಸ್ವತಃ ಹೋಗಿ ನಿಂತಕ ಸರ್ವೆ ಮಾಡ್ತಾರೆ. ಕೌರಿ ಮತ್ತು ಹುಲ್ಗಣ್ಣವ್ರ ಜಾಯಿಂಟ್ ಸರ್ವೆಗೆ ಹೋಗ್ಯಾರ. RFO ಜೊತೆ ನಾನು ಮೌಖಿಕವಾಗಿ ಹಂಗೆ ನಾವು ಮುಂದೆ ಕುಂತು ಮಾತಾಡುವಾಗ RFO ಅದು ಒಂದು ಗಾಡಿ ಹೋತಲ್ರಿ ಅಂದೆ. ನನಗೆ ಯಾಕಂತ ಕೇಳಿದ್ರೆ ಅವತ್ತು ಹೊರಗಡೆ ಬರುವಂತ ಗಾಡಿ ಅದು ಫಾರ್ಚುನರ್ ಅಂತ ಮೊದಲು ಗೊತ್ತಾಗಿದ್ದಿಲ್ಲ. ಆಮೇಲೆ CCTV ಒಳಗಡೆ ಅದನ್ನ ಜೂಮ್ ಮಾಡಿ ಎಲ್ಲ ತೆಗೆದು ನೋಡಿದಾಗ ಅದು ಫಾರ್ಚುನರ್ ಅಂತ ಆಯ್ತು. ನಾನು ಹಂಗ ಹೇಳಿದೆ, ಹ್ಯಾರಿಯರ್ ಗಾಡಿ ಹೋಗಿತ್ತಲ್ಲ, ಯಾರ್ದು ಗಾಡಿ ಅಂತ ಕೇಳಿದಾಗ ಇಲ್ಲ ನಮ್ಮ ಸಾಹೇಬ್ರದ್ರಿ ಕೋರಿ ಅವ್ರದ್ದು. ಅಲ್ಯಾಕೆ ಈಗ ಹೋಗಿಲ್ರಿ ಸರ್, ಅವ್ರು ಸರ್ವೆ ಮಾಡೋ ಹೋಗ್ಯಾರ ಅಂದ್ಬಿಟ್ರು ಅವ್ರು ಬಾಯಿ. ನಮ್ಗೆ ಅದು ಬಸ್ ಚಟ ಇಲ್ಲ ರೆಕಾರ್ಡ್ ಮಾಡ್ಕೊಳ್ಳುವಂಥದ್ದು, ಹಿಂಗಾಗಿ ನಾನು ಮಾಡಿಲ್ಲ ಅದನ್ನು. ಹಾಗಾಗಿ ಈ 4 ಜನ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಆಗಲೇಬೇಕು. ರೋಡ್ ಐತಿ, ಅಲ್ಲಿ ರೋಡ್ ಐತಿ, ಇದನ್ನ ತೋರಿಸ್ತಾರ ಅವ್ರು ಬಾಳ ಅಂತ ಹೇಳಿ. ಗೂಗಲ್ ನಾಗ ಸರ್ಚ್ ಮಾಡ್ರಿ, ಅಲ್ಲಿ ರೋಡ್ ಐತಿ. ಈಗ ಕೌರಿ ಅವರ ಹೇಳಿದ್ರು ಅಲ್ಲೇ ಕಾಲ್ದಾರಿ ಇತ್ತು ಅಂತ ಹೇಳಿ. ಅದು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಎಲ್ಲಿನೂ ಅದನ್ನ ದಾರಿ ಅಂತ ತೋರಿಸೇ ಇಲ್ಲ. ನೀವು ಗ್ರಾಮ ನಕಾಶದಾಗ ತೆಗೀರಿ, ಅದು ದಾರಿನೇ ಇಲ್ಲ. ಈ ಗ್ರಾಮ ನಕಾಶದಾಗ ನೀವು ಹುಡ್ಕೊಂತ ಹೋದ್ರೆ ಎಲ್ಲಿನೂ ದಾರಿ ಇಲ್ಲ. ಅದು ಆಯ್ತು, ನಮ್ ರೈತರಿಗೆ ಅನುಕೂಲ ಆಗಕ್ಕೆ ಚಕಡಿ ದಾರಿ ಇದ್ದಿರ್ಬೋದು. ನಿಮ್ಗ ಕಲ್ಲು ಕಡಿ ಹಾಕಿ ಅದನ್ನ ಡಾಂಬರ್ ರೋಡ್ ಮಾಡ್ಕೊಳಕ್ ಕೇಳಿದವ್ರು ಯಾರ? ಉದ್ದೇಶ ಏನು? ಆ ಜಂಗಲ್ ಕಟಾವ್ ಮಾಡಿ ರೆಸಾರ್ಟ್ ಮಾಡ್ಬೇಕು ಅಂತ ಇರ್ಬೋದು. ಯಾಕಂತ ಕೇಳಿದ್ರೆ 22, 25, 27, 26 ಇವೆಲ್ಲವೂ ಜಂಗಲ್. ಈ ಸೆಂಟರ್ನಾಗ ಅಷ್ಟೇ ಇವ್ 2 ಸರ್ವೆ ನಂಬರ್ ಮಾಲ್ಕಿ ಅದಾವ, ಅದ್ರ ಜಂಗಲ್ ಬೆಳೆದೈತೆ. ಗೋದಾವರ್ಮನ್ ಪ್ರಕರಣದಾಗ ಏನಾಗೈತಿ, ಸುಪ್ರೀಂ ಕೋರ್ಟ್ ಏನ್ ಹೇಳಗೈತಿ ಗೊತ್ತಿಲ್ಲ ಇವ್ರಿಗೆ. ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟ್ ಏನ್ ಹೇಳುತ್ತೆ ಗೊತ್ತಿಲ್ಲ ಇವ್ರಿಗೆ, ಫಾರೆಸ್ಟ್ ಅಧಿಕಾರಿಗಳಿಗೆ. ಈಗ ನಾವು 2 ದಿವಸ ಕುಂತು ಓದಿ ಅದನ್ನ ನೋಡ್ಕೊಂಡು ಬಂದೇವು ನಾವು. ಇವ್ರಿಗೆ ಗೊತ್ತಿರ್ತಾವ, ಭಯಪಟ್ಟಿರ್ತಾವಲ್ಲ ಇವ್ರಿಗೆಲ್ಲ. ಯಾವ ಗಾಡಿ ಸೀಸ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಅವತ್ತಷ್ಟೆಲ್ಲಾ ಗಾಡಿಗಳು ಅಲ್ಲಿ ಇದ್ದು ಕೆಲಸ ಮಾಡಕತ್ತು. ನಾವು ಹೋದಾಗ ಗಾಡಿಗಳು ತಗೊಂಡು ನಾವು ಆ ಗಾಡಿಗಳನ್ನ ನಿಲ್ರಿ ನೀವು ಅಂತ ಹೇಳಕ್ ನಮ್ಗೆ ಅಧಿಕಾರ ಇಲ್ಲ. ಫಾರೆಸ್ಟ್ ಅಧಿಕಾರಿಗಳು ಇದ್ರೆ ನಾವು ಹೇಳ್ಬೋದಿತ್ತು, ಅವರ ಓಡೋಗ್ ಬಿಟ್ರಲ್ಲಿಂದ. ಆ ಗಾಡಿಗಳು ಸೀಸ್ ಮಾಡೋರು ಯಾರು? ಅವ್ರಿಗೂ ಮತ್ತು ಈ ನವೀನ್ ಸಿಂಗ್ ಮತ್ತೆ ಅವರ ಏನು ಅಣ್ಣ, ಅವ್ರು 3 ಜನ ಇದ್ದಾರೆ ಉತ್ತಾರದಲ್ಲಿ. ಹಂಗ ಹೇಳಿದ್ರೆ 3 ಜನರನ್ನು ಅವರ ಅದರಲ್ಲಿ ಪ್ರಕರಣದ ಆರೋಪಿ ಮಾಡಬೇಕಿತ್ತು. ಅವ್ರ ಜೊತೆ ಒಂದು ಅಗ್ರಿಮೆಂಟ್ ಆಗಿದೆ, ಅದು ಕೋರ್ಟ್ ಅಗ್ರಿಮೆಂಟ್. ಮಾಹಿತಿ ಇದೆ ನನಗೆ, ಕೋರ್ಟ್ ಅಗ್ರಿಮೆಂಟ್ ಆಗಿದೆ.
ಆ ಅಗ್ರಿಮೆಂಟ್ ಕಾಪಿ ನನಗೆ ಸಿಗುತ್ತೆ. ಅದು ನನ್ನ ಹತ್ರ ಇಲ್ಲ, ನನ್ ಸುಳ್ಳು ಹೇಳಕ್ ಬರೋದಿಲ್ಲ. ಅದು ಅಗ್ರಿಮೆಂಟ್ ಕಾಪಿ ನನಗೆ ಸಿಗುತ್ತೆ. ನನ್ನ ಹತ್ರ ಇರೋದೇನಂತ ಹೇಳಿದ್ರೆ ಆ ಸ್ಥಳದಾಗ ನಿಂತು ಗಿಡ ಕಟ್ ಮಾಡಿಸ್ತಿರುವಂತದ್ದು, ಸರ್ವೆ ಮಾಡಿಸ್ತಿರುವಂತ ಫೋಟೋ ವಿಡಿಯೋಗಳು ನನ್ನ ಹತ್ರ ಅದಾವ. ಆ ಅಗ್ರಿಮೆಂಟ್ ಕಾಪಿ ಸಿಗುತ್ತೆ. ಅದೇನಾಗುತ್ತೆ ಸರ್, ನೀವು ಸರ್ಕಾರಿ ದಾಖಲೆ ಆಗಿತ್ತು, ಸಬ್ ರಿಜಿಸ್ಟರ್ ಆಗಿತ್ತು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ತೆಗಿಬೋದಿತ್ತು. ಈಗ ನೋಡ್ರಿ, ವಿನಯ್ ಕುಲಕರ್ಣಿ ಅವ್ರ ಹೆಸರಲ್ಲಿ ಇಲ್ಲ ಅದು ಅಗ್ರಿಮೆಂಟ್, ಅವ್ರ ಕುಟುಂಬದ ಸದಸ್ಯರ ಹೆಸರಲ್ಲಿದೆ. ಅದು ಮೊದಲನೇದು ಒಂದು ಕ್ಲಿಯರ್ ಆಗಿ ಹೇಳಿ ಗೊತ್ತಿರಲಿ. ನಾನು ಆ ಕಾಪಿ ನೋಡಿದ್ದೀನಿ, ಆದ್ರೆ ಆ ಕಾಪಿ ನನಗೆ ಅವ್ರು ಕೊಟ್ಟಿಲ್ಲ. ಅದು ಬಹಳ ಬೇಗನೆ ಬರುತ್ತೆ. ಹೆಂಗ್ ಬರುತ್ತೆ ಅದು ಹೇಳ್ಬಿಡ್ತೇನೆ ನಿಮ್ಗೆ. ಆ ಕಾಪಿ ಅವರೇ ತಂದು ಕೊಡ್ತಾರೆ. ನವೀನ್ ಸಿಂಗ್ ಅಥವಾ ಆ ಕುಟುಂಬ ಸದಸ್ಯರು ಅವ್ರನ್ನ ಅರೆಸ್ಟ್ ಮಾಡಲಿ. ಈಗ ಗಿಡ ಕಡದಾರ, ಅಲ್ಲಿ ಅಷ್ಟೆಲ್ಲ ಮಷಿನ್ಗಳನ್ನ ಯೂಸ್ ಮಾಡಾರ ಅಂತ ಹೇಳಿದಾಗ ಅವ್ರನ್ನ ಅರೆಸ್ಟ್ ಮಾಡ್ಬೇಕು. ಇವರು ಅರೆಸ್ಟ್ ಮಾಡಿದ್ರೆ ದಂಡ, ಸರ್ಕಾರ ನ್ಯಾಯಾಲಯ ಏನ್ ದಂಡ ಹಾಕಿದೆ, ಒಂದು ಗಿಡಕ್ಕೆ ಮಿನಿಮಮ್ 1,00,000 ರೂಪಾಯಿ ದಂಡ. 4,000 ಗಿಡ ಕಡದಾರ, 4,000 3,000 ಗಿಡ ತಗದಾರ ಅಂತ ಇಟ್ಕೊಡ್ರಿ, 3 ರಿಂದ 4 ಕೋಟಿ ರೂಪಾಯಿ ದಂಡ ಆಗುತ್ತೆ ಅವನಿಗೆ. ಅವಾಗ ಆಟೋಮೆಟಿಕ್ ಆಗಿ ಅವನೇ ಬಂದು ಕೊಡ್ತಾನೆ. ನಾನು ಈಗ ಎನ್ಕ್ವೈರಿ ಕೊಡ್ಲಿ ಸರ್, ಇವರು ನಾವು ನ್ಯಾಯಾಧೀಶರ, ಜಿಲ್ಲಾ ಮಟ್ಟದ ನ್ಯಾಯಾಧೀಶರ ಲೆವೆಲ್ ತನಿಖೆ ಕೊಡಂತ ಹೇಳ್ತಿದ್ದಾರೆ. ಆ ತನಿಖೆ ಕೊಡ್ಲಿ ಸರ್, ಎಲ್ಲಾನು ಕೊಟ್ಬಿಡ್ತೀನಿ. ನಿಮಗೂ ಕೊಡ್ತೀನಿ, ಅವ್ರಿಗೂ ಕೊಡ್ತೀನಿ. ಈಗ ಇಲ್ಲಿ ಒಂದ್ ಸಣ್ಣದಷ್ಟ ನಿಮ್ಗೆ ಒಂದ್ ಸಣ್ಣದ್ ಕೊಡ್ತೀನಿ ನಾನು. ನೀವೇ ಚೆಕ್ ಮಾಡ್ಕೊಡ್ರಿ, ಅಲ್ಲಿ ಹೋಗಿ ಅಷ್ಟು ಎಷ್ಟು CCTV ಅದಾವಲ್ಲ, ಎಷ್ಟು ಸರಿ ಬಂದಾರ, ಎಷ್ಟು ಸರಿ ಹೋಗ್ಯಾರ. ಒಂದ್ ಸಾರಿ ಹೋಗ್ಬೋದು ಸರ್, ಅಲ್ಲಿ ಏನೈತೆ ಅವ್ರದ್ದೇನು ತೋಟ ಐತೋ, ಅವ್ರದ್ದೇನು ಡೈರಿ ಐತೋ, ಅಲ್ಲಿನ ಹೊಲ ಐತೋ, ಏನೈತೆ ಅವ್ರದಲ್ಲಿ. ದಿವಸ ಬೆಳಿಗ್ಗೆ ಹೋಗಂತದ್ ಏನೈತೆ ಅಲ್ಲಿ ಆ ಜಂಗಲ್ನಾಗ. ಸುಮ್ಮನೆ ನಾವು ಹೋಗಿರ್ಬೋದು, ವಿಹಾರಕ್ಕೆ ಹೋಗಿರ್ಬೋದು, ನೋಡಕ್ ಹೋಗಿರ್ಬೋದು ಅಂತ ಹೇಳ್ಬೋದು. ಬೆಳಗಿನ ಸಂಜೆ ಮಟ್ಟ ಹೋಗಿ ಬರಕೇನಂತ 4-5 ದಿವಸ ಮಾಡ್ತೀನಿ ನಾವು. ಒಂದು ದಿವಸ ಅವ್ರು ಹೇಳ್ಬೋದು ಅಂತ ಗೊತ್ತಿದ್ದ 4-5 ದಿವಸ ವಿಡಿಯೋ ಮತ್ತು ಫೋಟೋ ಮಾಡಿಸಿಟ್ಟು ನಾನು. ಸರಿ, ಈಗ ಏನಂತ ಕೇಳಿದ್ರೆ, ಸರ್ಕಾರಿ ದಾಖಲೆ ಆಗಿದ್ರೆ ನಾನು ಈಗ ತಂದು ಕೊಟ್ಬಿಡ್ತಿದ್ದೀನಿ. ಅದು ಏನಾಗುತ್ತೆ ಸರ್, ಇನ್ ಬಿಟ್ವೀನ್ 2 ಜನರಿಗೆ ಮಧ್ಯ ಬರೆದು ಕೊಟ್ಟವನು ಬರ್ಸ್ಕೊಂಡವನು ಅವ್ರಿಬ್ಬರ ಹತ್ರ ಮಾತ್ರ ಇರಕ್ ಸಾಕು, ಅವ್ರಿಬ್ಬರ ಹತ್ರನೇ ಇರೋದು ಅದು. ಸೊ ಈಗ ಏನಾಗುತ್ತೆ ಸರ್, ನಾನು ಈಗ ಆ ದಾಖಲೆನ ನಾನು ಅವನ ಹತ್ರ ಹೋಗಿ ನಾನು ಕೇಳಿದ್ರೆ ಕೊಟ್ಬಿಡ್ತಾನ ಮನುಷ್ಯ. ಕೊಟ್ಟೆ ಅಂತ ಕೇಳಿದ್ರೆ ಆ 3ನೇ ವ್ಯಕ್ತಿ ಕಡೆ ಐದಂತ ಅವ್ರು ಗೊತ್ತು, ಪಾಪ ಅವನಿಗೆ ತೊಂದ್ರೆ. ಅದಕ್ಕೆ ಬೇಡ, ಇವ್ರು ಬರ್ಲಿ ಸರ್, ಎನ್ಕ್ವೈರಿ ಕೊಡ್ಲಿ, ಎಲ್ಲಾನು ಬಂದ್ಬಿಡುತ್ತಲ್ಲ, ಅದು ಎಲ್ಲಾನು ಹೊರಗಡೆ ಬರುತ್ತೆ. ಅವ್ರ ಡಂಪ್ ಮಷಿನ್ ಹಾಕ್ಲಿ ಸರ್, ಇವ್ರು ಯಾಕೆ ಎನ್ಕ್ವೈರಿ ಮಾಡ್ಬಾರ್ದು? ನಾವು ಕಂಪ್ಲೇಂಟ್ ಮಾಡಿದೀವಿ, ಅಲ್ಲಿಂದ ನಮಗೇನು ಇನ್ನೂ ರಿಪ್ಲೈ ಬಂದಿಲ್ಲ. ಮತ್ತೆ ನಾವು ಕೋರ್ಟ್ಗೂ ಕೂಡ ಹೋಗ್ತಾ ಇದ್ದೀವಿ. ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಸರ್. ನಾವು ಈ ಹಿಂದೆ ತಮ್ಗೆಲ್ರಿಗೂ ಗೊತ್ತಿರಬಹುದು, ನಾವು ಯಾವ್ಯಾವ ಹೋರಾಟಗಳನ್ನ ಮಾಡೀವಿ. ಸ್ವಲ್ಪ ಟೈಮ್ ಹಿಡಿದಿರ್ಬೋದು ನಮಗೆ. ನಾವು ನ್ಯಾಯಾಲಯಗಳ ಮುಂದೆನೂ ಹೋಗಿದ್ದೀವಿ, ಎಲ್ಲೆಲ್ಲಿ ಹೋಗಿದ್ದೀವಿ, ಯಾವ ಪ್ರಕರಣವನ್ನು ಬಿಟ್ಟಿಲ್ಲ. ಅದರಲ್ಲೂ ಸ್ಪೆಷಲಿ ನಾವು ಪ್ರತಿ ವರ್ಷ ನಮ್ಮ ಸಂಘಟನೆಯಿಂದ ಒಂದು 400-500 ಗಿಡಗಳನ್ನ ಹಚ್ಚಿ, ಅವು ಅದರಲ್ಲಿ ಒಂದು 10% ಗಿಡಗಳು ಹೋದ್ರು 90% ಗಿಡಗಳನ್ನ ಉಳಿಸುವಂತ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾವು ಆ ಕೆಲಸ ಮಾಡ್ಕೋತಾನೆ ಬಂದೀವಿ. ಯಾಕಂತ ಹೇಳಿದ್ರೆ ನಮಗೆ ಗಿಡಗಳು ಬೆಳಿಬೇಕು, ಮುಂದಿನ ಜನರೇಷನ್ಗೆ ಆಕ್ಸಿಜನ್ ಬೇಕು. ಮುಂದಿನ ನಾವೇನೋ ಇರ್ತೇವಿ, ಬದುಕ್ತೇವಿ, 40% 40 ಸೆಲ್ಸಿಯಸ್ ಆಗುತ್ತೋ, 42 ಆಗುತ್ತೋ, 45 ಆಗುತ್ತೋ, ಸತ್ತು ಹೋಗ್ಬಿಡ್ತೀವಿ ಸರ್. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಜನರೇಷನ್ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನಾವು ಗಿಡ ಮರಗಳನ್ನ ನೀವು ಒಂದು ಸಾರಿ ನಮ್ಮ ದೊಡ್ಡನಾಯಕನಕೊಪ್ಪ ಭಾಗದೊಳಗಡೆ ಒಂದು ಸಾರಿ ಬಂದು ನೋಡ್ರಿ ನೀವು, ಅಲ್ಲಿ ಎಲ್ಲಾ ಗಾರ್ಡನ್ಗಳಲ್ಲೂ ಗಿಡಗಳು ಹಚ್ಚಿವಿ ನಾವು. ನಮ್ಮ ಸಂಘದವರ ನಿಂತು ಕೆಲಸ ಮಾಡೇವಿ ನಾವು. ಸೊ ಹಾಗಾಗಿ ಆ ಕನ್ಸರ್ನ್ ನಮಗೈತಿ, ಅದಕ್ಕೆ ಎನ್ಕ್ವೈರಿ ಕೊಡ್ಲಿ. ನಮಗೆ ನಾವು ಇಲ್ಲಿ ನೋಡ್ರಿ ಸರ್, ನಾನು ಯಾವ ವಿನಯ್ ಕುಲಕರ್ಣಿ ಅವ್ರ ಕುಟುಂಬದವ್ರನ್ನ ತಗೊಂಡು ಹೋಗಿ ನೀವು ಒಮ್ಮೆ ಜೈಲಿಗೆ ಹಾಕ್ರಿ ಅಂತ ನಾವು ಹೇಳೋದಿಲ್ಲ. ನಾವ್ ಹೇಳೋದೇನಂತ ಹೇಳಿದ್ರೆ, ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ, ನೀವು ಅದನ್ನ ಎನ್ಕ್ವೈರಿಗೆ ಸರಿಯಾಗಿ ಮಾಡಿಸ್ರಿ. ನೀವು ಕಳ್ಳರ ಕಾಯಾಗ ಕೀಲಿ ಕೊಟ್ಟು, ಇಲ್ಲ ನಾವು ಅವ್ರಿಗೆ ಒಂದು 4 ನೋಟಿಸ್ ಕೊಟ್ಟೇವಿ, ನಾವು ರಿಪೋರ್ಟ್ ಹಾಕಾಕತ್ತೀವಿ ಅಂತ ಹೇಳಿ ಕತಿ ಹೇಳಿ ಹೋಗ್ಬಿಟ್ರೆ ಏನು? ಹಿಂಗ ಪ್ರಭಾವಿಗಳ ಬಚಾವಕ್ಕಂತ ಹೋದ್ರೆ ರೈತರನ್ನ ಮಾತ್ರ ಅರೆಸ್ಟ್ ಮಾಡಕ್ ಮಾತ್ರ ಫಾರೆಸ್ಟ್ ಇಲಾಖೆನ ಕೊಡಬಾರದು ಸರ್. ನಾವು ಮೇಜರ್ ಅಲಿಗೇಷನ್, ಯತೀಶ್ ಕುಮಾರ್ ಅವರು ನಾವು ಅಲಿಗೇಷನ್ ಮಾಡಿದ ಮೇಲೆ ಆ ಅಲಿಗೇಷನ್ ಒಳಗಡೆ ಯಾರದಾರ ನಮ್ಮನ್ನ ಕೇಳ್ಬೇಕಿತ್ತು. ಅವತ್ತು ನಾನು ಅವ್ರು ಕೇಳ್ಕೊಂಡಿದ್ದೇನೆ ಅಂತ ಕೇಳಿದ್ರೆ, ಸಾಹೇಬ್ರ ನೀವು ನನ್ನ ಜೊತೆ 10 ನಿಮಿಷ ಬರ್ರಿ. ಇವ್ರು ಮತ್ತೆ ಯತೀಶ್ ಕುಮಾರ್ ಅವ್ರನ್ನ ಫಾರೆಸ್ಟ್ ಕನ್ಸರ್ವೇಟರ್ ಮಾಡಿ ಸರ್ಕಾರ ಹಾಕಿಟ್ಟತಿ. ಗಾಡಿ ಗೋಡ ಪಗಾರ ಮನಿ ಕ್ವಾರ್ಟರ್ಸ್ ಆಳು ಕಾಳು ಎಲ್ಲ ಕೊಟ್ಟು ಇಷ್ಟು ಸೀರಿಯಸ್ ಅದು ರಿಸರ್ವ್ ಫಾರೆಸ್ಟ್ ಅಂತ ಕೇಳಿದ್ರು ನಂಗೆ. ಹೌದು ಸರ್, ರಿಸರ್ವ್ ಫಾರೆಸ್ಟ್. ಅವ್ರು ನೀವು ಬರ್ರಿ ಸರ್ ನಮ್ಮ ಜೊತೆ, ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಅವ್ರು ಬಂದಿದ್ರಾಗ ಹೋಗ್ತಿತ್ತಲ್ಲ, ಅವ್ರು ಬಂದು ಒಂದು ಫೋನ್ ಮಾಡಿ ಇವೆಲ್ಲಾನು ಸೀಸ್ ಮಾಡಿದ್ರೆ ಇವ್ರಾಗ ಸುಮ್ಮನೆ ಇರ್ತಿದ್ರ ಸರ್? ಮಾಡ್ತಾ ಇದ್ರಿ ಇಲ್ಲೋ? ಇವ್ರು ಎಲ್ಲರೂ ಭಾಗಿಯಾಗಿದ್ದಾರೆ ಕಳ್ಳರು ಇದರಲ್ಲಿ. ವೀರೇಂದ್ರ ಕುಮಾರ್ ಕಾಂಬ್ಳೆ ಪಾಪ ಅದು ಬಡಪಾಯಿ ಸರ್. ಅವನು ರಸ್ತೆ ಮತ್ತು ಟ್ರಂಚ್ ಮಾಡಕ್ ಹೇಳಾರ, ಅವ್ನು ಓಡಿ ಹೊಂಟಾನ, ಮಾಧ್ಯಮದವ್ರು ಬಂದ್ಬಿಟ್ಟೆ ನಾ ಸಿಕ್ಕೋಬಾರ್ದು ಅಂತೇಳಿ. ಅಂದ್ರೆ ಇವರೇ ಹೇಳಿರ್ತಾರೆ ಏನಂತೇಳಿ. ಇಲ್ಲ ಸರ್, ಇಲ್ಲ, ಅವನು ಡೆಪ್ಟಿ DRF ಸರ್. ಅದರಲ್ಲಿ ಬರ್ದಿದ್ದಿದೆ ಸರ್. ಅದರಲ್ಲಿ ಸರ್ ನಾನೇನಂತ ಕೇಳಿದ್ರೆ, ಈ ಅವ್ರ ಮೇಲೆ ಅಂತಲ್ಲ, ನಾನ್ ಹೇಳೋದೇನಂತ ಕೇಳಿದ್ರೆ, ನೀವು ವಾಚರು ಗಾರ್ಡು DRF ಅಲ್ಲಲ್ಲ ಸರ್. ನೀವು ಈಗ ನಾವೇನು ಗೊತ್ತಿತ್ತ, ಅವ್ರನ್ನ 3-4 ಜನರನ್ನ ಸಸ್ಪೆಂಡ್ ಮಾಡಿ ಮೇಲ್ನೋರ್ ಬಚಾವಾಗಿ ಬಿಡ್ತಾರ. ಅದಾಗಬಾರ್ದು ಅನ್ನೋದು ಅಷ್ಟೇ ಸರ್. ನಾವು ಸಾಫ್ಟ್ ಅಂತಲ್ಲ. ಸಾಫ್ಟ್ ಆಗಿದ್ರೆ ನಾವು ಯಾಕೆ ಅವ್ನ ಗಾಡಿ ನಂಬರ್ ಓಡೋಗಿದ್ದನ್ನು ತೋರಿಸ್ತಾ ಇದ್ದೇನೆ. ಯಾರ ಮೇಲೂ ಸಾಫ್ಟ್ ಇಲ್ಲ ಸರ್ ಇಲ್ಲಿ. ಅಲ್ಲ, ನಾನ್ ಮಾಡಿದ್ರು ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ ಸರ್. ಶಿಕ್ಷೆ ಆಗ್ಲೇಬೇಕು.
ಸರ್ಕಾರಗಳು ಮತ್ತೆ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ರಲ್ಲ, ಈಗ ರೀಸೆಂಟ್ ಆಗಿ ಫಾರೆಸ್ಟ್ ಮಿನಿಸ್ಟರ್ ಹೇಳಿದ್ರು, ನಾವು ಅರಣ್ಯ ಕಾಯ್ದೆಯನ್ನು ಇನ್ನೂ ನಾವು ಇದನ್ನ ಮಾಡ್ತೀವಿ ಅಂತ, ಟೈಟ್ ಮಾಡ್ತೀವಿ, ಬಿಗಿ ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಇಲ್ಲಿವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಫಾರೆಸ್ಟ್ ಮಿನಿಸ್ಟರ್. ಕೇಳಿಲ್ಲ, ಇದು ಅಷ್ಟು ಆಗೈತಲ್ಲ, ಏನಾಗೈತ್ರಿ ಅಂತ ಕೇಳಿಲ್ಲ. ಯಾರೋ ನನಗೆ ಮಾಹಿತಿ ಬಂದಿತ್ತು, ಇದು ಸರಿಯೋ ತಪ್ಪೋ ಗೊತ್ತಿಲ್ಲ, ಅದು ಯಾಕಂದ್ರೆ ಲಿಖಿತವಾಗಿ ಏನೂ ಇಲ್ಲ. ಈಗ ಅವ್ರಿಗೆ ವಿಜಿಲೆನ್ಸ್ ದವ್ರಿಗೆ ಕಳಿಸ್ಕೊಟ್ರ, ಅಲ್ಲಿ ಬೆಳಗಾವಿನಿಂದ ಅಲ್ಲಿಂದ ಸ್ಪಾಟ್ ವಿಸಿಟ್ ಮಾಡಿ ಹೋಗ್ಯಾರ. ವಿಜಿಲೆನ್ಸ್ ದವರಿಗೆ ರಿಪೋರ್ಟ್ ರೆಡಿ ಮಾಡಿ EMನೇ ಕೊಡ್ತಾವ, ಇದನ್ನ ಹಾಕ್ರಿ ನೀವು, ಇಲ್ಲಾಂದ್ರೆ ನಿಮ್ಮನ್ನ ಬೆಳಗಾವ್ ಕರೆಸ್ತು ನೋಡಂತೇಳಿ. ಯಾರ ಮುಂದೆ ಕರೆಸ್ತಾರೋ ಗೊತ್ತಿಲ್ಲ ಅವ್ರು.